ವೀಕ್ಷಕರೇ ನಮಸ್ಕಾರ. ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ. 2024ರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ. ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಡಿಸೆಂಬರ್ 22ರ ವಿಶೇಷ ಏನೆಂದರೆ ರಾಷ್ಟ್ರೀಯ ಗಣಿತ ದಿನ. ತಮಿಳುನಾಡಿನ ಈರೋಡ್ನಲ್ಲಿ ಡಿಸೆಂಬರ್ 22, 1887ರಲ್ಲಿ ಜನಿಸಿದ ಶ್ರೀನಿವಾಸ್ ರಾಮಾನುಜನ್ ರವರು ಗಣಿತ ವಿಷಯದೊಂದಿಗೆ ಇದ್ದ ಒಲವು, ಅಪಾರ ಜ್ಞಾನದಿಂದಾಗಿ ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಮತ್ತು ಸಾಧನೆಗಳನ್ನು ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ಮಹತ್ವದ ದಿನ ಕುರಿತು ಕುಷಿ ತಾಲೂಕಿನ ಚಳಿಗೇರಿಯ ಶಾಲೆಯ ಮುಖ್ಯ ಶಿಕ್ಷಕ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಲ್ಲಪ್ಪ ಕುದುರೆ ಅವರು ಈ ದಿನದ ವಿಶೇಷ, ಗಣಿತ ದಿನದ ಕುರಿತು ಅದರ ಮಹತ್ವದ ಕುರಿತು ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ದಿನದ ವಿಶೇಷ ಗಣಿತ ದಿನದ ಕುರಿತು ನಾವು ಆಯ್ಕೊಂಡಿರುವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ಗಣಿತ ತಜ್ಞ ಅಂತಂದು ನಾವು ಕರೆಯುವ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನ, ಅವರ ವಿದ್ಯಾರ್ಥಿ ಜೀವನ ಹಾಗೂ ಅವರ ಮಹತ್ವ ಹೇಗಿತ್ತು ಆ ಕುರಿತು ತಿಳಿಸ್ಕೊಡಿ. ಜೊತೆಗೆ ಈ ಗಣಿತ ಅಂದರೆ ಇದು ಕಬ್ಬಿಣದ ಕಡಲೆ ಅಂತಂದು ನಾವು ಬಾಲ್ಯದಲ್ಲಿ ಅವೆಲ್ಲ ನಮ್ಗದು ಕಡಲೆ ಅನ್ನಕ್ಕೆ ಸರಳವಾಗಿ ನಾವು ಗಣಿತ ಕಲಿಬೇಕಂದ್ರೆ ಮುಖ್ಯ ಶಿಕ್ಷಕರೇ ಮೇನ್. ಖಂಡಿತ ಸರ್. ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಅದು ಸರಳವಾಗಿ ಗಣಿತ ಹೇಳಿಕೊಡಲಿ, ಸರಳ ಮಾಡಲಿ ತಾವು ಏನೇನು ಕಾರ್ಯಕ್ರಮಗಳನ್ನ ರೂಪಿಸಿರ್ತೀರಿ ಮಕ್ಕಳಲ್ಲಿ ಕಲಿಸ್ಬೇಕಂದ್ರೆ ಆ ಕುರಿತು ಹೇಳ್ಕೊಡಿ ಸರ್. ಬಿಜಿ ಪ್ಲಸ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತು ಈ ವಾಹಿನಿಯ ಮುಖ್ಯಸ್ಥರಿಗೆ ಮೊದಲಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಅನಂತ ಹರಿತ ಆದಿಪುರುಷ, ಸಂಖ್ಯೆಗಳ ಸಂತ, ಜಗತ್ತು ಕಂಡಿರುವ ಮಹಾನ್ ಗಣಿತಜ್ಞ, ಒಬ್ಬ ಶ್ರೇಷ್ಠ ಗಣಿತಜ್ಞನ ಜೀವನ ಕಥೆಯನ್ನು ಅರಿಯುವಂಥ ದಿನ ಈ ಸುದಿನ. 2014ರಂದು ಭಾರತ ಸರ್ಕಾರ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಆ ಸಮಿತಿಯವರು ತೀರ್ಮಾನಿಸಿದಾಗ ಯಾರ ದಿನವನ್ನು ಆಚರಣೆ ಮಾಡಬೇಕಂಥೇಳಿ ಅಂದು ತೀರ್ಮಾನ ತೆಗೆದುಕೊಟ್ಟಿರ್ತಕ್ಕಂಥ ಕ್ಷಣ ನಾವು ನೆನೆಯಲೇಬೇಕು. ಒಬ್ಬ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ಹುಡುಗ 7 ಸಮುದ್ರಗಳನ್ನು ದಾಟಿ ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿ ಕೇವಲ 32 ವಯಸ್ಸಿನಲ್ಲಿ ತನ್ನ ಬದುಕನ್ನು ಸವೆಸಿದ ಈ ಜಗತ್ತಿನ ಮಹಾನ್ ತಜ್ಞ, ಮಾಂತ್ರಿಕ ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ರವರ ಕುರಿತು ನಾವು ನೆನೆಯುವಂಥ ದಿನ ರಾಷ್ಟ್ರೀಯ ಗಣಿತ ದಿನ. ರಾಷ್ಟ್ರೀಯ ಗಣಿತ ದಿನದಂದು ನಾವು ಮಕ್ಕಳಲ್ಲಿ, ಜನರಲ್ಲಿ ಗಣಿತದ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ಗಣಿತದ ಮೌಲ್ಯಗಳನ್ನು ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಗಣಿತದಲ್ಲಿರುವಂಥ ಸೌಂದರ್ಯೋಪಾಸಕ ಅಂಶಗಳೇನಿವೆ ಅವುಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ಗಣಿತ ಅಂತಂದರೆ ಜೀವನ, ಬದುಕಿದು. ಗಣಿತವನ್ನು ಹೊರತುಪಡಿಸಿ ಬದುಕಿಲ್ಲ. ಅಂತಹ ಪ್ರಮುಖವಾಗಿರ್ತಕ್ಕಂಥ ಭಾಷೆ ಎಷ್ಟು ಮನುಷ್ಯನ ಬದುಕಿಗೆ ಮುಖ್ಯವೋ ಅದಕ್ಕಿಂತ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥದ್ದೇ ಗಣಿತ ಭಾಷೆ. ಈ ಗಣಿತ ವಿಷಯದ ಬಗ್ಗೆ ಎಷ್ಟು ನಾವು ಅಪ್ಪಿಕೊಂಡು ಹೇಳಿದರೂ ಕೂಡ ಕಡಿಮೆನೆ. ಒಂದು 5ನೇ ತರಗತಿ 1898ನೇ ಇಸ್ವಿ 5ನೇ ತರಗತಿಯಲ್ಲಿ ಒಬ್ಬ ಶಿಕ್ಷಕ
ಗಣಿತ ಶಿಕ್ಷಕರು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಭಿನ್ನ ರಾಶಿಗಳ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಸರ್ ಹೇಳಿದ್ರು, 2 ಬಾಳೆಹಣ್ಣನ್ನ ಇಬ್ಬರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಅನ್ನುವಂಥ ಪ್ರಶ್ನೆ. ಆ ಎಲ್ಲ ಮಕ್ಕಳು ಹೇಳಿದ್ರು ಒಬ್ಬರಿಗೆ 1 ಬರುತ್ತೆ ಸರ್. 5 ಬಾಳೆಹಣ್ಣನ್ನ 5 ಜನರಿಗೆ ಸಮನಾಗಿ ಹಂಚಿದಾಗ ಬರುವಂಥ ಪ್ರತಿಯೊಬ್ಬರಿಗೆ ಸಿಗುವಂಥ ಬಾಳೆಹಣ್ಣು ಎಷ್ಟು ಅಂದಾಗ 1 ಸರ್. 10 ಬಾಳೆಹಣ್ಣನ್ನ 10 ಜನರಿಗೆ ಹಂಚಿದಾಗ ಸಿಗುವಂಥದ್ದು 1 ಸರ್. ಇಡೀ ತರಗತಿ ಹೇಳ್ತದೆ 100 ಬಾಳೆಹಣ್ಣನ್ನ 100 ಜನರಿಗೆ ಹಂಚಿದಾಗ ಸಿಗುವಂಥದ್ದು ಎಷ್ಟು ಅಂತ ಹೇಳಿದ್ರೆ 1 ಅನ್ನುವಂಥ ಇಡೀ ಕ್ಲಾಸ್ನ ತುಂಬ ಬರ್ತಕ್ಕಂಥ ಉತ್ತರದಲ್ಲಿ ಅದರ ಉತ್ತರ ಬಂದ ತಕ್ಷಣ ಮಧ್ಯದಲ್ಲಿ ಕೂತಿರುವಂಥ ಒಬ್ಬ ಹುಡುಗ ಬಾಲಕ 11 ವರ್ಷದ ಬಾಲಕ ಎದ್ದು ನಿಂತು ನಮ್ಮ ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಗುರುಗಳೇ, 0 ಬಾಳೆಹಣ್ಣನ್ನ 0 ಜನರಿಗೆ ಹಂಚಿದ್ರೆ ಎಷ್ಟು ಬರುತ್ತೆ ಅಂತ. ಅವಾಗ ಆ ಶಿಕ್ಷಕರು ಗಾಬರಿ ಆಗ್ತಾರೆ, ಗಲಿಬಿಲಿಗೊಳ್ತಾರೆ. ಕಾರಣ ಏನು ಅಂತಂದ್ರೆ ಈ ಜಗತ್ತಿಗೆ 0ಯನ್ನ ಕಂಡುಹಿಡಿರ್ತಕ್ಕಂಥ ದೇಶ ನಮ್ದು. 0ಯ ಮೌಲ್ಯವನ್ನು ತಿಳಿಸಿರುವಂತಹ ದೇಶ. ಆ 0ಯನ್ನ 0ಯಿಂದ ಭಾಗಿಸಿದಾಗ ಬರುವಂತ ಉತ್ತರ ಏನು, ಭಾಗಲಬ್ಧ ಏನು ಅಂಥೇಳಿ ಅವತ್ತು ಶಿಕ್ಷಕರಿಗೆ ಗೊತ್ತಾಗಲಿಲ್ಲ. ಇವತ್ತಿಗೂ ಕೂಡ ಆ ಒಂದು ಉತ್ತರ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದಕ್ಕೆ ನಮ್ಮ ಈ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿರ್ತಕ್ಕಂಥ 5ನೇ ತರಗತಿಯ ಮಗು ಬೇರಾರು ಅಲ್ಲ, ಅವರೇ ಶ್ರೀನಿವಾಸ್ ರಾಮಾನುಜನ್ ಅಯ್ಯಂಗಾರು. ಆ 5ನೇ ತರಗತಿಯಲ್ಲಿರುವಂಥ ಹುಡುಗನಿಗೆ ಅಷ್ಟು ಜ್ಞಾನ ಹೊರಹೊಮ್ಮೋದಕ್ಕೆ ಕಾರಣ ಏನು ಅಂತಂದ್ರೆ ಅವನಲ್ಲಿರುವಂಥ ಆಸಕ್ತಿ, ಅವನಲ್ಲಿರುವಂಥ ಅಗೋಚರವಾದಂಥ ಶಕ್ತಿ. ಅಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ನೆನೆಸುವಂಥ ದಿನ ಇದು. ಅದೇ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಅವರಿಗೆ ಆ ಹುಡುಗ ಒಬ್ಬ BE ಎಂಜಿನಿಯರಿಂಗ್ ಓದ್ತಕ್ಕಂಥ ಅಣ್ಣನನ್ನ ಭೇಟಿ ಆಗ್ತಾನೆ ಸರ್. ಒಂದು ದಿವಸ BE ಓದ್ತಕ್ಕಂಥ ಒಬ್ಬ ಹುಡುಗನ ಹತ್ರ ಅಣ್ಣನ ಹತ್ರ ಹೋಗಿ, ಅಣ್ಣ ನಿನ್ನ ಪುಸ್ತಕ ಕೂಡ ನಾನು ಓದ್ಬೇಕು ಅಂತ ಕೇಳ್ತಾನೆ. ಅವಾಗ BE ಸ್ಟೂಡೆಂಟ್ ಹೇಳ್ತಾನೆ, ನೀನ್ ಇನ್ನೂ ಸಣ್ಣ ಅವಧಿಯೋ, ಈ ಸಣ್ಣ ಹುಡುಗ ನಿನ್ಗೆ ಏನ್ ಅರ್ಥ ಆಗತ್ತಾ ಇದರಲ್ಲಿ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ರಿಗ್ನೋಮೆಟ್ರಿ ಐತಿ ಅಂತ ಹೇಳಿದಾಗ, ಇಲ್ಲ ಒಂದ್ ದಿವಸ ಓದ್ಕೊಡ್ತೀನಿ ಪಡ, ನಮಗೆ ಅರ್ಥ ಆಗಲ್ಲ, ನಾನು BE ಓದೋನು, ನಿನಗೇನ್ ಅರ್ಥ ಆಗ್ತದ ತಗೋ ಅಂತ ಹೇಳಿ ಅವತ್ತು ಆ ಪುಸ್ತಕವನ್ನ ರಾಮಾನುಜನ್ ಕೊಡ್ತಾರೆ. ಶ್ರೀನಿವಾಸ ರಾಮಾನುಜನ್ ಆ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕೂತ್ಕೊಂಡು ಆ ಪುಸ್ತಕವನ್ನ ಓದ್ತಾನೆ. ಒಂದ್ ದಿವಸ ಆಯ್ತದೆ, ಮರುದಿವಸ ಈ BE ಸ್ಟೂಡೆಂಟ್ ಏನ್ ಮಾಡ್ತಾನಪ್ಪ ಅಂದ್ರೆ ರಾಮಾನುಜ ಹತ್ರ ಬಂದು, ಕೊಡ ನನ್ನ ಪುಸ್ತಕ ಓದ್ತೀನಿ ಅಂತ ಹೇಳಿದೆ, ಓದಿದ್ದೆ ಅಂತ ಕೇಳ್ತಾನೆ. ಇಲ್ಲ, ಓದ್ ಮುಗಿಸಿದ್ದೀನಿ, ತಗೊಳ್ರಿ ಅಂತ. ಆಶ್ಚರ್ಯ. ಅವಾಗ ಅದ್ ಹೆಂಗ್ ಮುಗಿಸಿದ್ ನೀನು, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಹೆಂಗಾರ ಆ ಬುಕ್ಕಲ್ಲಿರುವಂತ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದು ಸುಮಾರು 2 ಪೇಜ್ ಇರ್ತಕ್ಕಂಥ ಒಂದು ಸಮಸ್ಯೆ. 2 ಪುಟಗಳ ಸಮಸ್ಯೆಯನ್ನ ತನ್ನ ಇದರಲ್ಲಿ ತನ್ನ ಪ್ಲೇಟಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೇವಲ ಒಂದೇ ಡೈಗ್ರಾಮ್ ಅಲ್ಲಿ 2 ಪೇಜ್ನಲ್ಲಿರುವಂತ ಸಮಸ್ಯೆಯನ್ನ ಅತಿ ಸುಲಭವಾಗಿ ಹೇಳ್ಕೊಡ್ತಾನೆ. ಅಂತ ಒಬ್ಬ ಮಹಾನ್ ಚಿಂತಕ, ಮಹಾನ್ ಶಕ್ತಿ ಇರುವಂತ ಮನುಷ್ಯ ಸರ ಈ ರಾಮಾನುಜ. ಅವಾಗ ಅವನು ಗಾಬರಿ ಆಗ್ತಾನೆ. ಹೀಗೆ ಈ ಹುಡುಗ ಚಿಕ್ಕವನಿದ್ದಾಗಲೇ ಇವನು ಗಣಿತದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿ ಗಣಿತದಲ್ಲಿ ಹೊಸ ಹೊಸದನ್ನ ಕಲಿತಾ ಹೋಗ್ತಾನೆ. ಹೊಸದನ್ನ ಕಲ್ಕೊಂಡು ಹೋದಾಗ 1903ರಲ್ಲಿ SSLC ಇರ್ತಾನೆ. SSLCಗೆ ಅವ್ರ ಸ್ಕೂಲಿಗೆ ಫಸ್ಟ್ ಬರ್ತಾನೆ, ಅವ್ರ ಕ್ಲಾಸಿಗೆ ಫಸ್ಟ್ ಬಂದಾದ್ಮೇಲೆ PUCಗೆ ಸರ್, ಅವಾಗ FA ಅಂತ ಕರೀತಾರೆ, PUCಗೆ ಇಂಟರ್ಮೀಡಿಯೇಟ್. FAಗೆ ಹಸ್ತನ ಅದು ನಮ್ಮ ಯಾವುದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ಹಚ್ತಾನೆ. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಕುಂಭಕೋಣಂದಲ್ಲಿ ಹಚ್ಚಿದಾಗ ಅವಾಗ ಇವನು ಮತ್ತೆ ಗಣಿತದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮಾಡಿ ತನಗೆ ಬಂದಿರುವಂತ ಫಾರ್ಮುಲಾಗಳನ್ನ ಬರೆದು ಇಟ್ಟಿರ್ತಾನೆ. ಹೀಗೆ ಮಾಡ್ತಿರ್ಬೇಕಾದಾಗ PUC ಎಕ್ಸಾಮ್ ಬರ್ತದೆ, ಎಕ್ಸಾಮ್ ಆಗ್ತದೆ, ಎಕ್ಸಾಮ್ ಆಗಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಇವನು ಫೇಲ್ ಆಗಿರ್ತಾನೆ.
ಯಾಕೆ ಫೇಲ್ ಆದ ಅಂತಂದ್ರೆ ಇವನು ಎಲ್ಲ ಏನು ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸ್ಬೋದು ಮ್ಯಾಥ್ಸಿಗೆ. ಹಾಗಾಗಿ ಉಳಿದ ವಿಷಯಗಳಿಗೆ ಅಷ್ಟು ಕೇಂದ್ರೀಕರಿಸಿರೋದಿಲ್ಲ. ಹಾಗಾಗಿ ಅವನು ಎಲ್ಲ ನಮ್ಮ ಸಿಸ್ಟಮ್ ಏನಿದೆ ಇವತ್ತು ಕರ್ನಾಟಕ ಗೌರ್ಮೆಂಟ್ ಅಂದಾಗ್ಲಿ ಅವತ್ತು ಕೂಡ ಹಂಗಿತ್ತು. ಉಳಿದಂತ ಎಲ್ಲಾ ವಿಷಯಗಳಲ್ಲಿ ಪಾಸ್ ಆದ್ರೆ ಮಾತ್ರ ರಿಸಲ್ಟ್ ಪಾಸ್. ಒಂದು ವಿಷಯದಲ್ಲಿ ಇವನ 100ಕ್ಕೆ 100 ತಗೊಂಡು ಉಳಿದಂತ ಕಡಿಮೆ ತಗೊಂಡಿದ್ರೆ ಫೇಲ್ ಹಂಗಾಗಿ ಅವನು ಫೇಲ್ ಆಗ್ತಾನೆ. ಅದಕ್ಕೆ ಸ್ವಲ್ಪ ಪ್ರಯತ್ನವನ್ನ ಮಾಡಕ್ ಹೋಗಿ ಸುಮಾರು 4 ಸಾರಿ FA ಎಕ್ಸಾಮ್ ಅನ್ನ ಬರೀತಾನ. 4 ಸಾರಿನೂ ಫೇಲ್ ಆಗ್ತಾನೆ. ಆದ್ಮೇಲೆ ಏನಾಗ್ತದೆ, ಬಡ ಕುಟುಂಬ, ತಾಯಿ ಒಬ್ಬ ಸಂಗೀತ ಶಿಕ್ಷಕಿ, ತಂದೆ ಒಂದು ಸಣ್ಣ ಕೆಲಸವನ್ನು ಮಾಡ್ತಕ್ಕಂಥ ಮನುಷ್ಯ, ಕುಟುಂಬ ನಿರ್ವಹಣೆ. ಇವನ ಜೊತೆಗೆ ಇವ್ರ ತಮ್ಮಂದ್ರೆ 3 ಜನ ಇರ್ತಾರೆ, ತಂಗಿ ಒಬ್ಳು ಇರ್ತಾಳ. ಒಬ್ಬ ತಮ್ಮ ಬೇಗನೆ ತೀರ್ಕೊಂಡ್ಬಿಡ್ತಾನ, ತಂಗಿನೂ ಸ್ವಲ್ಪ ದಿವಸದಲ್ಲಿ ಇದಾಗ್ತಾಳ. ಅವಾಗ ಸ್ವಲ್ಪ ಕುಟುಂಬ ನಿರ್ವಹಣೆ ಸ್ವಲ್ಪ ಇದು ಅನಿಸ್ತತಿ. ಹಂಗಾಗಿ ಏನಾದ್ರು ಕೆಲಸ ಮಾಡೋಣ ಅಂತ ಹೇಳಿ ಜವಾಬ್ದಾರಿ ಸರ್. ಅವಾಗ ಏನ್ ಮಾಡೋದು ಅಂತಂದ್ರೆ, ಮೊದಲೇ SLC ಆಗಿದೆ ಅಷ್ಟೇ, ಮುಂದೇನು ಓದಿಲ್ಲ, ಡಿಗ್ರಿ ಆಗಿಲ್ಲ, ಕೆಲಸ ಕೊಡೋದಕ್ಕಾಗಲ್ಲ. ಅವಾಗ ಆ ಒಂದು ಇದರಲ್ಲಿ ತಮಿಳುನಾಡಿನ ಕುಂಭಕರ್ಣದಲ್ಲಿ ಒಂದು DC ಜಿಲ್ಲಾಧಿಕಾರಿ ಇರ್ತಾರೆ. ಆ DC ಅವ್ರ ಗಣಿತದ ಆಸಕ್ತ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇವನು ಮಾಡಿರುವಂತ ಫಾರ್ಮುಲಾಗಳನ್ನ, ಇವನು ಗಣಿತದ ಬಗ್ಗೆ ಇರುವಂತದ್ದನ್ನ ಇವ್ರು ಮನಗಂಡು ಅವರು ಇವನ್ಗೆ ಒಂದು ಕ್ಲರ್ಕ್ ಕೆಲಸ ಕೊಡ್ತಾರೆ. 25 ರೂಪಾಯಿ ಕೆಲಸ ಏನ್ ಸರ್ ಕೊಡಿಸಿ ಇವನ್ ಕೆಲಸವನ್ನ ಹಚ್ತಾರೆ. ಈ ಕಡೆಗೆ ತಾಯಿ ಏನ್ ಮಾಡ್ತಾಳೆ, ಇಲ್ಲ ಮಗನಿಗೆ ನಾನು ಮದುವೆ ಮಾಡ್ಬೇಕಂತ ಹೇಳಿ 22ನೇ ವಯಸ್ಸಿಗೆ 9 ವರ್ಷದ ಜಾನಕಿ ಅನ್ನುವಂತ ಒಳ್ಳೆ ಸುಂದರವಾದ ಸೊಸೆಯನ್ನ ಮದುವೆಯನ್ನ ಮಾಡ್ತಾರೆ. ಆದ್ರೆ ಆಕಿ ಮುಂದೆ ತನಗೆ ವಯಸ್ಸಾದ ಮೇಲೆ ಪ್ರೌಢಾವಸ್ಥೆಗೆ ಬಂದೇನೆ ಗಂಡನ ಮನೆಗೆ ಬಂದ್ಲು. ಬಟ್ ಮದುವೆ ಮಾತ್ರ ಬಾಲ್ಯ ಜೀವನದಲ್ಲೇನೆ ಮದುವೆ ಆಗಿಬಿಡುತ್ತೆ. ಏನ್ ಮಾಡೋದಪ್ಪ, ಮದುವೆ ಆಯ್ತು, ಮತ್ತಿನ್ನು ಸಂಸಾರ ಜೀವನ ಕಷ್ಟ ಆಗ್ತದ ಅಂತ ಹೇಳಿ ಇದ್ ಮಾಡ್ಬೇಕಾದಾಗ ಇದೊಂದು ಕೆಲಸ DC ಕೊಡಿಸಿದ ಮೇಲೆ ಇಟ್ಕೊಂತ ಹೋಗ್ತದೆ. ಇಲ್ಲಿ ಇವನು ಏನ್ ಮಾಡ್ತಿದ್ದಾನಂದ್ರೆ, ತನ್ನ ಫಾರ್ಮುಲಾಗಳನ್ನು ಬರೆದು ನಮ್ಮ ಭಾರತ ದೇಶದ ಗಣಿತಜ್ಞರಿಗೆ ಕಳಿಸ್ತಾ ಇರ್ತಾರೆ. ಆದ್ರೆ ಯಾರ ಗಣಿತಜ್ಞರಿಗೆ ಕಳಿಸಿದ್ರು ಕೂಡ, ಪತ್ರ ಬರೆದ್ರು ಕೂಡ ಅದಕ್ಕೆ ಉತ್ತರವನ್ನ ಯಾರು ಬರೀತಾರೆ. ಬೇಜಾರಾಗತ್ತೆ. ಬೇಜಾರಾದೆ ಅವ್ರ ಗೆಳೆಯ ಒಬ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಇಲ್ಲ ನೀನು ಫಾರಿನ್ ಇರ್ತಕ್ಕಂಥ ಗಣಿತಜ್ಞರಿಗೆ ನಿನ್ನ ಫಾರ್ಮುಲಾಗಳನ್ನು ಕಳಿಸು, ಪತ್ರ ಬರಿ ಅಂತ. ಅದಕ್ಕೆ ಅವ್ನ ಏನ್ ಮಾಡ್ತಾನೆ, ಅವ್ರಿಗೂ ಪತ್ರವನ್ನು ಬರೀತಾನೆ ಸರ್. ಬಹಳಷ್ಟು ಜನ ಅವರ ಫಾರ್ಮುಲಾಗಳನ್ನು ನೋಡ್ತಾರೆ, ಅವ್ನ ಹಂಗೆ ಇಡ್ತಾರೆ. ಯಾಕಂತಂದ್ರೆ ಈತ ಕಂಡುಹಿಡಿದಿರುವಂತ ಫಾರ್ಮುಲಾಗಳು ಬಹಳಷ್ಟು ಜನರಿಗೆ ಅರ್ಥ ಆಗಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ಕಷ್ಟಪಡ್ತಿರ್ಲಿಲ್ಲೋ ಏನೋ ಗೊತ್ತಿಲ್ಲ. ಕೊನೆಗೆ ಏನಪ್ಪ ಅಂತಂದ್ರೆ ಬೇಜಾರಾಗುತ್ತೆ. ಬೇಜಾರಾಗಿ ಇನ್ನೇನಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಫಾರ್ಮುಲಾಗಳಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೇಜಾರಾದಾಗ ಆವಾಗ ತನ್ನ ಒಬ್ಬ ಸ್ನೇಹಿತ ಏನಂತ, ಇಲ್ಲ ಕೊನೆಯದಾಗಿ ಇಂಗ್ಲೆಂಡ್ದ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಶ್ರೇಷ್ಠ ಗಣಿತಜ್ಞ GH ಹಾರ್ಡಿ ಅಂತ ಇದ್ದಾರೆ. ಆ ಹಾರ್ಡಿ ಅವ್ರಿಗೆ ಪತ್ರ ಬರಿ, ಹಾರ್ಡಿ ಅವ್ರು ಖಂಡಿತವಾಗಿ ನಿನ್ನ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ಬೋದು ಅಂತ ಹೇಳಿದಾಗ, ಕೊನೆಯದಾಗಿ ಆತ ಏನ್ ಮಾಡ್ತಾನಂತಂದ್ರೆ, ಒಂದು 10 ಪುಟದಲ್ಲಿ ತನ್ನ ಒಂದು ಫಾರ್ಮುಲಾಗಳನ್ನು ಬರೆದು 3 ಮುಖ್ಯವಾಗಿರ್ತಕ್ಕಂಥ ಫಾರ್ಮುಲಾಗಳನ್ನ ಇವರಿಗೆ ಹಾರ್ಡಿ ಅವ್ರಿಗೆ ಕಳಿಸ್ತಾನೆ. ಹಾರ್ಡಿ ಅವ್ರಿಗೆ ಪತ್ರ ಬರುತ್ತಾ, ಪತ್ರ ಬಂದ್ಮೇಲೆ ಅದ್ ನೋಡ್ತಾರ. ನೋಡಿದ್ಮೇಲೆ ಪಕ್ಕದಲ್ಲೇ ತನ್ನ ಟೇಬಲ್ ಮೇಲೆ ನೋಡಿಟ್ಟಾದ್ಮೇಲೆ ಅವ್ರಿಗೆ ಏನ್ ಅನಿಸ್ತದೆ, ಏನೋ ಒಂದ್ ಇದೆಯಲ್ಲಪ್ಪ, ಇನ್ನೊಂದ್ಸಲ ನೋಡ್ಬೇಕು ನಾನು. ಈ ಹುಡುಗ ಯಾರೋ ಒಬ್ಬ ಕಳಿಸಿದಾನ ಇಂಡಿಯಾದಿಂದ, ಏನಿದೆ ನೋಡ್ಬೇಕಂತ ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿಯಾಗ ಅದ್ ನೋಡ್ತಾರೆ, ಏನು ಅದ್ಭುತವಾಗಿ ಕಳಿಸಿದಾನಲ್ಲ ಇದು. ಆದ್ರೆ ಇದು ಕಳಿಸ್ಬೇಕಾದ್ರೆ ಅದ್ರ ಇದನ್ನ ಕಳ್ಸಲ್ಲ, ಪರಿಹಾರ ಕಳ್ಸಲ್ಲ, ಅದ್ರದ ಸೊಲ್ಯೂಷನ್ಸ್ ಕಳ್ಸಿಲ್ಲ. ಕ್ವಶನ್ಸ್ ಅದೇನು ಫಾರ್ಮುಲಾ ಕಳಿಸ್ತನ್ರಿ, ಆದ್ರೆ ಸೊಲ್ಯೂಷನ್ಸ್ ಕಳ್ಸಿರ. ಅದು ಅವ್ರಿಗೆ ತಾನು ಇವತ್ತು ಹಾರ್ಡಿ ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್. ಆ ಹಾರ್ಡಿ ಏನ್ ಅನ್ಕೊಂತಾನ ಅದು ಆಗ್ತಿರತ್ತ ಸರ್. ಹಾರ್ಡಿ ಏನ್ ಬಯಸ್ತಾನ ಆ ಗೌರ್ಮೆಂಟ್ ಅದನ್ನ ಮಾಡಿಕೊಡ್ತಾರ. ಹಾರ್ಡಿ ಏನ್ ಹೇಳ್ತಾನ ಅಂತ ಕೇಳ್ತಾರ ಸರ್. ಅಂತ ದೊಡ್ಡ ಒಬ್ಬ ಶ್ರೇಷ್ಠ ಗಣಿತಜ್ಞ ಹಾರ್ಡಿ. ಆತನಿಗೆ ಈ ಫಾರ್ಮುಲಾ ಏನ್ ಇಷ್ಟೆಲ್ಲ ಮಾಡಿದನಲ್ಲ, ಇದು ಬಹಳ ಅವನಿಗೆ ಇದಾಗ್ತದೆ. ಶ್ರೀನಿವಾಸ ರಾಮಾನುಜನ್ ಅವರ ಫಾರ್ಮುಲಾಗಳನ್ನ ಇವತ್ತಿಗೂ ಕೂಡ ಬಹಳಷ್ಟು ಜನ ನೆನೆಸ್ಕೊಳ್ತಾರೆ.
ಇವತ್ತು ಯಾವ್ದಪ್ಪ ಅಂತಂದ್ರೆ ಪಾಲಿಮರ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಫಾರ್ಮುಲಾಗಳು. ಆಮೇಲೆ ಇವತ್ತು ನಮ್ಗೇನು ಫೇಸ್ಬುಕ್ ಇದೆ, ಹೌದು, ಫೇಸ್ಬುಕ್ ನಮ್ಮ ಮಾರ್ಕ್ ಜುಗನ್ಬರ್ಗ್ ಹೇಳ್ತಾರೆ, ಈಗ ಯಾರು ಹೇಳದಲ್ರಿ, ಆ ಫೇಸ್ಬುಕ್ ಅನ್ನು ಕಂಡಿಡಿದಿರುವಂತ ಮಾರ್ಕ್ ಜುಗನ್ಬರ್ಗ್ ಹೇಳ್ತಾರೆ ಸ್ವತಃ. ಇವತ್ತು ಫೇಸ್ಬುಕ್ ಇದು ಬರ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಶ್ರೀನಿವಾಸ ರಾಮಾನುಜನ್ ಫಾರ್ಮುಲಾ. ಅವರು ಏನಾದ್ರು ಈ ಫಾರ್ಮುಲಾಗಳನ್ನ ಕಂಡು ಹಿಡಿದೇ ಇದ್ರೆ ಇವತ್ತು ಫೇಸ್ಬುಕ್ ಗಳು ಬರ್ತಿರ್ಲಿಲ್ಲ, ಅದು ಬೇಡ ಬಿಡಿ ಸರ್, ಕಂಪ್ಯೂಟರ್ಗಳು ಬರ್ತಿರ್ಲಿಲ್ಲ, ಗಣಕಯಂತ್ರಗಳು. ಕಂಪ್ಯೂಟರ್ಗಳಿಗೆ ಸರ ಇವರು ಸೀರೀಸ್ ವ್ಯವಸ್ಥೆಯನ್ನ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಸೀರೀಸ್ ವ್ಯವಸ್ಥೆಯನ್ನ ಇವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಕಂಪ್ಯೂಟರ್ಗಳ ಉಗಮಕ್ಕೆ ಕಾರಣ ಆಯ್ತು. ಆಮೇಲೆ ಕ್ಯಾನ್ಸರ್ ಅಂತ ರೋಗ, ಕ್ಯಾನ್ಸರ್ ಅಂತ ರೋಗಕ್ಕೆ ಔಷಧಿ ಕೊಡ್ಬೇಕಾದ್ರೆ ಇವ್ರು ಕಂಡಿರ್ತಕ್ಕಂಥ ಫಾರ್ಮುಲಾ. ಆಮೇಲೆ ಒಂದು ವೃತ್ತ ಸರ್, ವೃತ್ತಕ್ಕೆ ಸಂಬಂಧಪಟ್ಟಂತೆ ಪರಿಧಿ, ತ್ರಿಜ್ಯ, ವ್ಯಾಸ ಅವೆಲ್ಲ ಇರ್ತದೆ ವೃತ್ತದಲ್ಲಿ. ಅವ ನಮ್ದೊಂದು ಪೈ ಅಂತ ಬರ್ತದೆ, ಸರ್ಕಂಫರೆನ್ಸ್ ಮತ್ತು ರೇಡಿಯಸ್ ಸಂಬಂಧಪಟ್ಟಂತ ಹೋಲಿಕೆ. ಈ ಪೈ = 22/7 ಅನ್ನುವಂಥದ್ದು ಏನಿದೆ ಅಲ್ರಿ, ಇದರ 8 ಡಿಜಿಟ್ಗಳವರೆಗೆ ಬೆಲೆಯನ್ನ ಕಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವತ್ತ ಆತ 8 ಡಿಜಿಟ್ಗಳವರೆಗಿನ ಪೈ ಬೆಲೆಯನ್ನ ಕಂಡು ಹಿಡಿದಕ್ಕೋಸ್ಕರ ಇವತ್ತು ಕಂಪ್ಯೂಟರ್ಗಳಿಗೆ ಬಹಳ ಸರಳ ಆಗಿದೆ ಅಂತ ಅನೇಕ ಇವುಗಳನ್ನ ಇವರು ಕಂಡಿರುವಂತ ಯಾವುದು ಫಾರ್ಮುಲಾಗಳು. ಮಾಕ್ ಟೀಟಾಗೆ ಸಂಬಂಧಪಟ್ಟಂತ 650 ಫಾರ್ಮುಲಾಗಳನ್ನ ಇವ್ರು ಕಂಡುಹಿಡಿತಾರೆ. ಅದು ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಅಷ್ಟು ಫೇಮಸ್ ಆಗಿರ್ತಕ್ಕಂಥ, ಇವತ್ತಿಗೂ ಕೆಲವೊಂದು ಫಾರ್ಮುಲಾಗಳಿಗೆ ಆನ್ಸರ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಒಬ್ಬ. ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ. ಆಮೇಲೆ ಈ ಹುಡುಗನಿಗೆ ಇನ್ಸ್ಪೈರ್ ಆಗಿದ್ದು ಯಾವುದು ಅಂತ, ಈಗ ಮಹಾತ್ಮ ಗಾಂಧೀಜಿ ಅವರು ಪುಸ್ತಕವನ್ನು ಓದಿ ಇನ್ಸ್ಪೈರ್ ಆಯ್ತು. ಬಹಳಷ್ಟು ಜನ ಇವತ್ತೇನು ಮಹಾನ್ ವ್ಯಕ್ತಿಗಳು ಬೇರೆ ಬೇರೆ ಪುಸ್ತಕಗಳಿಂದ ಪ್ರಭಾವಿತರಾಗಿ ನಮ್ಮ ಬದುಕಿನಲ್ಲಿ ಇವತ್ತು ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳಾಗಿ ಹೋಗ್ತಾರೆ. ಹಾಗೆ ಇವ್ರಿಗೂ ಒಂದು ಪುಸ್ತಕ ಸಿಕ್ತು. ಏನ್ ಪುಸ್ತಕ ಅಂದ್ರೆ ಎ ಸಿನೋಫಿಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ GS ಕಾರೆಮ್ ಅಂತಕ್ಕಂಥವ್ರು ಬರೀತಾರೆ. ಇದರಲ್ಲಿ 5000 ಗಣಿತದ ಫಾರ್ಮುಲಾಗಳನ್ನ ಬರೆದಿರ್ತಾರೆ. ಈ 5000 ಗಣಿತದ ಫಾರ್ಮುಲಾಗಳನ್ನ ಓದಿಕೊಂಡು 100ಕ್ಕೂ ಹೆಚ್ಚು ಫಾರ್ಮುಲಾಗಳನ್ನ ಹೊಸದಾಗಿ ಇವನು ಬರೀತಾನೆ. ಯಾರು? ಶ್ರೀನಿವಾಸ ರಾಮಾನುಜನ್ ಅಂತ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥವ್ರು. ಇವ್ರ ಬಗ್ಗೆ ಇವೆಲ್ಲ ಫಾರ್ಮುಲಾಗಳನ್ನ ನೋಡಿ ಹಾರ್ಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲ ಇವ್ರನ್ನ ನಾನು ನಮ್ಮಲ್ಲಿ ಕರ್ಸ್ಕೊಂಡ್ಬಿಡ ಇಂಗ್ಲೆಂಡ್ಗೆ ಅಂತ ಹೇಳಿ ಅವರು ತಮ್ಮ ಸ್ನೇಹಿತರೊಬ್ಬರನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಹೇಗಾದ್ರೂ ಮಾಡಿ ಅವನನ್ನ ನಮ್ಮ ಇಂಗ್ಲೆಂಡ್ಗೆ ಕರೆತರಬೇಕು. ಅದಕ್ಕೆ ಏನ್ ಮಾಡ್ತಾರೆ, ನೇರವಾಗಿ ಅವ್ರು ಕರ್ಸ್ಕೋಬೇಕಂತ ಹೋದ್ರೆ ಇದು ಎಲ್ಲೋ ಒಂದು ಕಡೆಗೆ ಇದಾಗಬಾರ್ದು, ತಮ್ಮ ಹೆಸರಿಗೆ ದೋಷ ಬರಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆ ತಮ್ಮ ಗೆಳೆಯರಿಗೆ ಇಲ್ಲಿ ಉಪನ್ಯಾಸಗಳನ್ನ ಏರ್ಪಡಿಸ್ಕೊಂಡು ಅವ್ರಿಗೆ ಉಪನ್ಯಾಸ ಮಾಡೋದಕ್ಕೆ ಕಳಿಸಿ ನಾವು ಶ್ರೀನಿವಾಸ ರಾಮಾನುಜನ್ ಭೇಟಿ ಮಾಡ್ತಾರೆ ಸರ್. ಶ್ರೀನಿವಾಸ ರಾಮಾನುಜನ್ ಅವರ ಮನೆಗೆ ಇವರು ಹುಡುಕೊಂಡು ಬರ್ತಾರೆ ಸರ್ ಇಂಗ್ಲೆಂಡ್ ಬಂದು. ಇವರಿಗೆ ಇಲ್ಲ, ಹಾರ್ಡಿ ಅವರು ಒಬ್ಬ ಶ್ರೇಷ್ಠ ಗಣಿತಜ್ಞ, ಈ ದೇಶದ ಈ ಜಗತ್ತಿನೊಳಗೆ ಒಬ್ಬ ದೊಡ್ಡ ಗಣಿತಜ್ಞ, ಅವರೇ ನನಗೆ ಕಳಿಸಿದ್ದಾರೆ. ಅವ್ರಿಗೆ ಆಗ್ಲೇ ನೀವು ಪತ್ರ ಬರೆದಿದ್ರಿ, ಪತ್ರನೂ ಕೂಡ ಅವರು ನಿಮ್ ಜೊತೆಗೆ ಮಾತಾಡಿದ್ದಾರೆ, ನೀವು ನಮ್ಮ ಇಂಗ್ಲೆಂಡಿಗೆ ಬರ್ಬೇಕು ಅಂತ. ಇವ್ರು ಒಪ್ಲಿಕ್ಕಿಲ್ಲ ಅಂತ ಹೇಳಿ ಅವ್ರ ಊಹೆ ಇತ್ತು. ಅವಾಗ ಇವರು ಏನ್ ಮಾಡಿದ್ರು, ಒಪ್ಕೊಂಡ್ಬಿಟ್ರು. ಜಸ್ಟ್ ನಾನು ಬರ್ತೀನಿ ಅಂದ್ಬಿಟ್ರು. ಆಶ್ಚರ್ಯ ಆಯ್ತು ಇವ್ರಿಗೆ, ಒಪ್ಕೊಂಡ್ಬಿಟ್ರಲ್ಲ ಅಂತ. ಆದ್ರೂ ಒಂದ್ ಕಂಡೀಷನ್ ಹಾಕಿದ್ರು ರಾಮಾನುಜನ್. ಏನ್ ಕಂಡೀಷನ್ ಅಂದ ಸರ, ನಮ್ ತಂದೆ ಮತ್ತು ತಾಯಿ ಒಪ್ಕೊಳ್ಬೇಕು. ಆಯ್ತು, ತಂದೆ ತಾಯಿ ಕೇಳೋಣ, ಕೇಳಿ ಅವರು ಕೇಳ್ಕೊಂಡಾದ್ಮೇಲೆ ಹೋಗೋಣ. ಅವಾಗ ಮನೆಯಲ್ಲಿ ತಂದೆ ತಾಯಿಗೆ ತಿಳಿಸ್ತಾರ, ಇವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ, ಮತ್ತೊಂದು ಸಮುದ್ರ ದಾಟಿ ಹೋಗುವಂಗಿಲ್ಲ. ಆಮೇಲೆ ಅಲ್ಲೆಲ್ಲ ಏನಪ್ಪಾ ಅಂತಂದ್ರ ಸಸ್ಯಾಹಾರಿಗಳಿರೋದಿಲ್ಲ. ಇಲ್ಲಿ ಹಾಗೆ ನಾವು ಮಡಿ ಮೈಲಿಗಳನ್ನು ಮಾಡುವಂಥದ್ದು ಇರೋದಿಲ್ಲ ಅವತ್ತಿನ ಪರಿಸ್ಥಿತಿ. ಅವ್ರ ತಂದೆ ತಾಯಿಗಳು ಇದ್ ಮಾಡ್ತಾರ. ಅವಾಗ ಇಲ್ಲ, ನಾವು ಹೋಗೋದಕ್ಕೆ ಬೇಡ ಅಂತ ಹೇಳ್ತಾರೆ. ಅಂದಾಗ ಇಲ್ಲ, ಇದಕ್ಕೆ ನಾವೊಂದ್ ಕೆಲಸ ಮಾಡೋಣ, ಅವರ ಮನೆಯ ದೇವತೆ
ಆ ದೇವತೆ ಏನ ಗಿರಿಯಮ್ಮ ತಾಯಿ ಇದ್ಲಲ್ರಿ ಲಕ್ಷ್ಮಿ, ಆ ಗಿರಿಯಮ್ಮ ತಾಯಿ ಹತ್ರ ಕೇಳೋಣ, ತಾಯಿ ಒಪ್ಪಿಕೊಂಡ್ರೆ ನಾವು ಹೋಗ್ತೀನಿ ಅಂತ ಹೊರ ಕೇಳ್ತಾರ. 3 ದಿವಸ ಆ ದೇವಸ್ಥಾನಕ್ಕೆ ಸರ 3 ದಿವಸ ಹೋಗ್ತಾರೆ. 3ನೇ ದಿವಸ ರಾತ್ರಿ ಆ ದೇವಿ ಇವ್ರ ಕನಸಲ್ಲಿ ಬಂದು, ಇಲ್ಲ ನೀನು ಇಂಗ್ಲೆಂಡಿಗೆ ಹೋಗು, ನಿನಗೆ ಒಳ್ಳೇದಾಗ್ತದೆ, ನಿನ್ನ ಏನು ಕನಸಿದೆ. ಅವರು ಒಂದು ಕನಸಿತ್ತು, ಏನನ್ಸರ ಈ ಜಗತ್ತಿಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ನಾನು ಕೊಡುಗೆಯನ್ನು ಕೊಡ್ಬೇಕನ್ನೋದು ಅವರ ಒಂದು ಕನಸು ನಿಂದ ಈಡೇರುತ್ತ ಅಂತ ಹೇಳಿ ಆ ತಾಯಿ ಕನಸಲ್ಲಿ ಹೇಳ್ತಾನೆ. ಬಂದು ಮನೆಯಲ್ಲಿ ಇದ್ದು ಮನೆಯಲ್ಲಿ ಹೇಳ್ತಾನೆ, ಆಯ್ತು ತಾಯಿ ಹೇಳಿದ್ರೆ ನಮ್ದೇನಿಲ್ಲ ಹೋಗು. ಆ ಎಲ್ಲ ದುಡ್ಲೆಲ್ಲ ಕಟ್ ಮಾಡಿಸ್ಕೊಂಡು ದೇಶಕ್ಕೆ ಹೋಗಿ 1 ತಿಂಗಳ ಗಂಟಲೆ ಪ್ರವಾಸ. ಆ ಪ್ರವಾಸದ ಖರ್ಚನ್ನ ಯಾರು ಕೊಡ್ಬೇಕನ್ನೋ ಸಮಸ್ಯೆ ಬಂದಿರುತ್ತಲ್ಲ, ಇಂಡಿಯಾ ಗೌರ್ಮೆಂಟ್ ಕೊಡಿ ಅಂತ ಅವರು ಒತ್ತಡ ಹಾಕ್ಸಿರ್ತಾನ RD ಅವರು. ಹಿಂಗೆಲ್ಲ ಮಾಡಿ ಏನು ಮಾಡಿ ಒಂದು ಇವ್ರನ್ನ ಇಂಗ್ಲೆಂಡದ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕರೆಸ್ಕೊಳ್ತಾರೆ. ಕರೆಸಿಕೊಂಡು ಅಲ್ಲಿ ಟ್ರಿನಿಟಿ ಕಾಲೇಜಲ್ಲಿ ಒಂದು ಕೆಲಸವನ್ನ ಕೊಡ್ತಾರೆ. ಟ್ರಿನಿಟಿ ಕಾಲೇಜಲ್ಲಿ ಸೇರಿಕೊಂಡು ಇವರು RD ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕ. ಅವ್ರು ಎಲ್ಲಿವರೆಗೆ ಒಂದ್ಸಾರಿ ಏನಾಗತ್ತೆ ಸರ್, ಅದು ಏನು ಹೋದ್ರಲ್ಲ ಫಸ್ಟ್ ಶ್ರೀನಿವಾಸ ರಾಮಾನುಜರು ಹೋದ್ಮೇಲೆ ಅವತ್ತ RD ಅವ್ರು ಇನ್ವೈಟ್ ಮಾಡ್ಕೊಂಡು ಅವ್ರ ಸ್ನೇಹಿತರು ಅವ್ರು ಇಬ್ರು ಸೇರಿ ಇವ್ರ ಜೊತೆ ಮಾತಾಡ್ತಿರ್ತಾರೆ. ನೀನು ನನಗೆ 3 ಫಾರ್ಮುಲಾ ಕಳಿಸಿದ್ಯಾ, ನೀನು ಬರೆದಿರುವಂತ ಬುಕ್ಸ್ ಕೊಡು ನನಗೆ ಅಂತ ಹೇಳಿ RD ಅವ್ರ ಕೇಳ್ತಾರೆ. ಅವರು ಒಂದು ಬ್ಯಾಗ್ ಇರುತ್ತೆ, ಬ್ಯಾಗಿಂದ ತೆಗೆದು ಆ ಪುಸ್ತಕವನ್ನ ತಾವು ಬರೆದಿರುವಂತ ಫಾರ್ಮುಲಾಗಳನ್ನ ಬರೆದಿರುವಂತ ಬುಕ್ ಅನ್ನ ಕೊಡ್ತಾರೆ. ಅವ್ರು RD ಅವರು ಆ ಬುಕ್ ಅನ್ನು ನೋಡ್ತಾರೆ. ನೋಡಿ RD ಅವ್ರು ಏನಂತಾರೆ, ಈ ಒಂದು ಪುಸ್ತಕ ಓದೋದಕ್ಕೆ ಇಡೀ ಒಂದು ಜೀವನವನ್ನೇ ನಾನು ಕಳೆದು ಸಾಲಲ್ಲ, ಅಷ್ಟು ಫಾರ್ಮುಲಾಗಳನ್ನ ನೀನು ಹೇಗೆ ಬರೆದಿ ನೀನು ಅಂತ ಕೇಳ್ತಾರೆ. ಕೇಳಿದಾಗ ನನಗೇನು ಗೊತ್ತಿಲ್ಲ, ನನ್ನ ಆರಾಧ್ಯ ದೇವತೆ ನನ್ನ ಗಿರಿಯಮ್ಮ ತಾಯಿ ಅವರು ನನಗೆ ಹೇಳಿಸ್ತಾಳೆ, ಬರೀತೀನಿ, ನನಗೆ ಗೊತ್ತಿಲ್ಲ ಅಂತ. ಎಂತ ಅದ್ಭುತ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವರು ದೇವರ ಮೇಲೆ ನಂಬಿಕೆ ಇರತಕ್ಕಂಥ. ಯಾವ್ದು ಪುಸ್ತಕ ಸರ್ ಇದು? ಯಾವ ಸರ್ ಇದು? ಈ ತಾವು ಹೇಳಿದ್ರಲ್ಲ ಅವರ ಜೀವನ ಚರಿತ್ರೆ ಅಲ್ಲ, ಫಾರ್ಮುಲಾಗಳನ್ನು ಬರ್ದಿರ್ ನೋಟ್ಬುಕ್ ಸರ್. ನೋಟ್ಬುಕ್ದೊಳಗೆ ಫಾರ್ಮುಲಾದಲ್ಲಿ ಬರ್ದಿರ್ತಂತ. ತಾವೇ ಬರ್ದಿರೋ ಈ ಕುರಿತು ತಾವು ಉಲ್ಲೇಖ ಮಾಡಿದ್ರಲ್ಲ ಸರ್, ಅದು ಸರ ಇವ್ರದ್ದು GN ಕಾರ್ಯಮ್ ಅಂತಕ್ಕಂಥ ಒಬ್ಬ ಗಣಿತಜ್ಞರು ಬರೆದಿರುವಂತ ಪುಸ್ತಕ ಎ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೆಸರು. ಆ ಪುಸ್ತಕದಲ್ಲಿ ಇರುವಂತ 5,000 ಫಾರ್ಮುಲಾಗಳನ್ನ ಓದಿ ಇನ್ಸ್ಪೈರ್ ಆಗಿರ್ತಾನೆ ಸರ್. ನಾನು ಯಾಕೆ ಕಂಡುಹಿಡಿಬಾರಂತೆ ಅಂತ ಅವಾಗ 2ನೇ ಪುಸ್ತಕ ಕೊಡ್ತಾನೆ ಅವ್ರಿಗೆ. ತಾನೇ ಬರೆದಿರೋ ನೋಟ್ ಪುಸ್ತಕ ಬರೀತಿಲ್ಲ ಕೊಟ್ಟ, ಒಂದು ಜೀವನ ಅಲ್ಲ ಇದೊಂದು ತಗೊಳ್ರಿ ಅಂತ. 2 ಜೀವನವನ್ನು ಸವಿದ್ರು ಇದಾಗಲ್ಲ. ಅವಾಗ RD ಅವ್ರು ನಗ್ತಾರೆ, ಖಂಡಿತ ಒಪ್ಕೊಳ್ತಾರೆ. ಜಗತ್ತಿನೊಳಗೆ RD ಅವರನ್ನ ಮೀರಿಸುವಂತ ಗಣಿತಜ್ಞರು ಯಾರು ಇದ್ದಿಲ್ಲ. ಆ RD ಅವರಿಗೆ ಸಮನಾಗಿರುವಂತ ಒಬ್ಬ ಶ್ರೇಷ್ಠ ತಜ್ಞ ನಮ್ಮ ಭಾರತದ ಶ್ರೀನಿವಾಸ ರಾಮಾನುಜಾಚಾರ್ಯ ಅಂತ ದೊಡ್ಡ ವ್ಯಕ್ತಿ ಸರ್. ಈಗ ಅವರು ನಮ್ಗೆ ಸರ್ವಕಾಲಿಕೂ ಅವರು ಮಾದರಿ. ಹೌದು ಸರ್. ಈ ಮಕ್ಕಳಲ್ಲಿ ಯಾವ ರೀತಿ ಇದೆ ಗಣಿತ ಕಲಿಕಾ ಮಟ್ಟ? ಹಾಂ ಸರ್. ಅದಕ್ಕಿಂತ ಪೂರ್ವದಲ್ಲಿ ನೋಡ್ರಿ ಏನಾಗ್ತದ ಅಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗ ಒಂದು 2ನೇ ತರಗತಿ ಮಗು, 2ನೇ ತರಗತಿ ಮಗುವಿಗೆ ಮನೆಯಲ್ಲಿ ಅವ್ರ ತಂದೆ ₹2 ಕೊಟ್ಟಿರ್ತಾನೆ. ಒಂದು ದಿವಸ ಮಗು ₹2 ತಗೊಂಡು, ಮತ್ತೊಂದು ದಿವಸ ಮತ್ತೆ ₹2 ಕೊಟ್ಟು ಮಗು ತಗೊಳ್ತದೆ. ಮತ್ತೊಂದು ದಿವಸ ಮತ್ತೆ ₹2 ಕೊಡ್ತಾನೆ. 3 ಸಾರಿ ₹2 ಕೊಟ್ಟಿರ್ತಾನೆ. 3ನೇ ಸಾರಿ ಕೊಟ್ಟಾಗ ಮಗನ್ ಕೇಳ್ತಾನ ಅವರಪ್ಪ, ನಾನು ನಿನಗೆ ಮೊನ್ನೆ ₹2 ಕೊಟ್ಟಿದ್ದೆ, ನಿನ್ನೆ ₹2 ಕೊಟ್ಟಿದ್ದೀನಿ, ಇವತ್ತು ₹2 ಕೊಟ್ಟಿದ್ದೀನಿ, ಒಟ್ಟು ಎಷ್ಟಾಯ್ತು? ಮಗು ಹೇಳ್ತದೆ 6 ಅಂತ. ಖುಷಿ ಆಗ್ತದೆ. ಖುಷಿ. ಶಾಲೆಗೆ ಬರ್ತಾನೆ. ಶಾಲೆಗೆ ಬಂದಾಗ ಗಣಿತ ಹೇಳುವಂತ ಟೀಚರ್ ಹೇಳ್ತಾರೆ 2 × 3 = 6. ಆಗ 6 ಅಂತ ಹೇರಾಗಿಲ್ಲ, 2ಕ್ಕೆ 3ರಿಂದ ಗುಣಿಸಿದಾಗ ಎಷ್ಟಾಗತ್ತೆ ಅಂದಾಗ ಆ ಮಗು ಗಾಬರಿ ಆಗುತ್ತೆ.
2 × 3 = ಎಷ್ಟು ಅಂದ್ಬಿಟ್ಲೆ ಆ ಮಗು ಏನಾಗುತ್ತೆ ಗಾಬರಿ ಆಗುತ್ತೆ. ನೋಡಿ ಮನೆಯಲ್ಲಿ ಉತ್ತರ ಹೇಳಿತು, ಅದನ್ನೇ ಇಲ್ಲೇ ಗುಣಾಕಾರದಲ್ಲಿ ಕೇಳಿದಾಗ ಉತ್ತರ ಹೇಳಿಲ್ಲ. ಕಾರಣ ಏನು? ಮಗು ಒಂದು ಅಂಬೆಗಾಲಲ್ಲಿ ಅಡ್ಡಾಡುವಾಗ ನಾವ್ ಏನ್ ಮಾಡ್ತೀವಿ ಸರ್? ನಾವು ಆ ಮಗುವಿಗೆ ಒಂದು ಗಾಲಿ ಕೊಡ್ತೀವಿ, ಸೈಕಲ್ ಕೊಡ್ತೀವಿ, ಗಾಲಿ ಸೈಕಲ್ ಕೊಡ್ತೀವಿ. ಹಂಗೆ ಇವತ್ತು ಗುಣಾಕಾರವನ್ನ ಕಲಿಸುವಾಗ ಯಾಕೆ ಗಣಿತ ಕಷ್ಟ ಆಗಿದೆ ಅಂತಂದ್ರೆ, ನೇರವಾಗಿ ನಾವು ಲೆಕ್ಕಗಳಿಗೆ ಹೋಗ್ತೀವಿ. ಅದನ್ನ ಮೂರ್ತದಿಂದ ಅಮೂರ್ತದ ಕಡೆಗೆ ಎಷ್ಟೋ ಜನ ಶಿಕ್ಷಕರು ಹೋಗ್ತಾ ಇಲ್ಲ. ಮಗುವಿಗೆ ತಾನು ಏನು ಪ್ರತಿದಿನ ನೋಡಿರ್ತದೆ, ಅನುಭವಿಸಿರ್ತದೆ, ಅದರ ಮೂಲಕ ನಾವು ಅಮೂರ್ತದ ಕಡೆಗೆ, ಗೊತ್ತಿಲ್ಲದ ವಿಷಯದ ಕಡೆಗೆ ನಮ್ಮ ಮಗುವನ್ನು ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸರ್. ಆದ್ರೆ ನಾವು ಅದನ್ನೇ ನಾವು ಆ ಮಗುವಿಗೆ ಗಣಿತ ಗುಣಾಕಾರ ಹೇಳುವಾಗ ಯಾವ ರೀತಿ ಮಗು ಅಂಬೆಗಾಲಿನ ಮಗುವಿಗೆ ನಾವು ಗಾಲಿ ಸೈಕಲ್ ಕೊಡ್ಸಿರ್ತೀವಿ, ಹಂಗೆ ಗುಣಾಕಾರ ಅಂದ್ರೆ ಸಂಕಲನದ ಸಂಕ್ಷಿಪ್ತ ರೂಪ, ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ ಸರ್. 2 + 2 + 2 + 2 = 6. 2 ಅನ್ನೋದು 3 ಸಾರಿ ಪುನರಾವರ್ತನೆ ಆಗಿದೆ, ಹಾಗಾಗಿ ಅದರ ಉತ್ತರ 6 ಅನ್ನೋದು. ಹೀಗೆ ಸುಲಭವಾಗಿ ಹೇಳ್ತಾ ಹೋದಾಗ ಮಗುವಿಗೆ ಏನಾಗ್ತಂದ್ರೆ ಕಷ್ಟ ಆಗೋದಿಲ್ಲ. ಇಲ್ಲಿ ಒಬ್ಬ ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ, ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟ್ ಅಲ್ಲಿ ಒಬ್ಬ ಅಜ್ಜಿ ಹೆಣ್ಮಗಳು ಶಾಲೆ ಕಲ್ತಿಲ್ಲ. ಶಾಲೆ ಕಲಿಯೋದ ಒಬ್ಬ ತರಕಾರಿ ಮಾರುವಂತ ಹೆಣ್ಮಗಳಲ್ಲಿ ಟೊಮಾಟೆ ತಗೊಂಡ್ವಿ ನಾವು. ಒಂದು ಪ್ರಾಕ್ಟಿಕಲ್ ಹಾಕಿದ 1 kg ಟೊಮಾಟೆ ತಗೊಂಡ್ವಿ. 1 kg ಟೊಮಾಟೆಗೆ ಎಷ್ಟಮ್ಮ ಅಂತ ಕೇಳಿದ್ವಿ, 27 ರೂಪಾಯಿ ಅಂತ ಹೇಳಿದ್ವಿ. 27 ರೂಪಾಯಿಗೆ 1 kg ಟೊಮಾಟೊ. ನಾನು 3/4 kg ತಗೊಂಡೆ. 3/4 kg ಟೊಮಾಟೊ, ಅರ್ಧ kg ಒಂದು 1/4 kg, 1/4 kg, ಅದಕ್ಕೆ 3/4 kg ತಗೊಂಡು 27 ರೂಪಾಯಿಗೆ 1 kg ಟೊಮಾಟೊ 3/4 kg ತಗೊಂಡಾದ್ಮೇಲೆ ಎಷ್ಟು ಕೊಡ್ಬೇಕು ಅಜ್ಜಿ ಅಂತ. ಸರ್ ನೀವ ಸರ್ ಅದ್ರ ಹೇಳ್ರಿ ಅಂತ. ಈಗ 27ಅನ್ನ 4ರಿಂದ ಭಾಗಿಸಿ ಅದ್ರಲ್ಲಿ 3 ಭಾಗ ಮಾಡಿ 27ಅನ್ನ 4ರಿಂದ ಭಾಗಿಸೋದಕ್ಕೆ ನಾನು ಗಣಿತ ಕಲ್ತಿದ್ದೀನಿ ಶಾಲೆ ಒಳಗೆ. ನಾನು ಹೊರಗಡೆ ಪ್ರಪಂಚದಲ್ಲಿ ಕಲ್ತಿದ್ದಲ್ಲ, ಶಾಲೆ ಒಳಗೆ ನಮ್ಮ ಮೇಸ್ಟ್ರಿ ಏನ್ ಕಲ್ಸಿದಾರೆ, 27ಅನ್ನ 4ರಿಂದ ಭಾಗುವುದಿಲ್ಲ. ಆದ್ರೆ ಆ ತಾಯಿ ಹೇಳ್ತಾಳೆ 1/4 kgಗೆ 20 ರೂಪಾಯಿ ಆಗ್ತದ. ಹೇಗೆ ಹೇಳಿರ್ಬೋದು ನೋಡಿ. ಆಕಿ ಗಣಿತ ಕಲ್ತಿಲ್ಲ, ಶಾಸ್ತ್ರೀಯವಾಗಿ ಕಲ್ತಿಲ್ಲ, ಔಪಚಾರಿಕವಾಗಿ ಕಲ್ತಿಲ್ಲ ಶಿಕ್ಷಣ. ಆದ್ರೆ ಇವತ್ತು ಆ ಅಮ್ಮ ಹೇಳ್ತಾಳೆ, ಅಜ್ಜಿ 20 ರೂಪಾಯಿ ಆಗ್ತದೆ. ಹೇಗೆ ಹೇಳಿದ್ಲು ಅಂತ ನಾನು ಅದನ್ನೇ ಮಕ್ಕಳಲ್ಲಿ ಹೇಳ್ತೀನಿ. ಹೇಗೆ ಹೇಳ್ತೀನಿ ಸರ್, 27ಕ್ಕೆ 1 ರೂಪಾಯಿ ಕೂಡ್ಸಿದ್ಲು ಅಜ್ಜಿ, 28 ಆಯ್ತು. 28ಅನ್ನ 4ರಿಂದ ಭಾಗಿಸಿದ್ರು, ಅವಾಗ 7 ಬಂತು. 4 7ಗಳು ಬಂದು 3 ಭಾಗ ತಗೊಂಡಿದ್ ನಾನು. ಅಂದ್ರೆ 3 7ಗಳನ್ನು ಕೂಡ್ಸಿದ್ರೆ 21 ಆತು. ಈ 1 ರೂಪಾಯಿ ಸೇರಿಸಿದ್ರು 1 ರೂಪಾಯಿ ಅಂತ ತೆಗೆದ್ಬಿಟ್ಲು, 20 ರೂಪಾಯಿ. ನೋಡಿ ಎಷ್ಟು ಜ್ಞಾನ ತಿಳಿದ ಅಜ್ಜಿ ಹೇಳ್ತಾರೆ. ಇಂಥವುಗಳು ಈ ಒಬ್ಬ ಶಾಲೆಯನ್ನ ಕಲಿಯದೇ ಇರ್ತಕ್ಕಂಥ ಒಬ್ಬ ಅಜ್ಜಿಗೆ ಇವತ್ತು ಗಣಿತದ ನಾಲೆಜ್ ಇದೆ. ಆದ್ರೆ ಶಾಲೆಗೆ ಬಂದಿರೋಂಥ ಮಗು ಇವತ್ತು ಭಯದಿಂದ ಹೇಳ್ತಾರೆ. ಇವತ್ತು ಗಣಿತ ಕಷ್ಟ ಅಂತ ಯಾಕೆ ಆಗಿದೆ ಅಂದ್ರೆ, ಗಣಿತ ವಿಷಯದಷ್ಟು ಸುಲಭ ವಿಷಯ ಮತ್ತೊಂದಿಲ್ಲ. ಅಷ್ಟು ಸುಲಭವಾಗಿರ್ತಕ್ಕಂಥ ಗಣಿತ ವಿಷಯ ಇರೋದ್ರೆ ತಿಳಿಸಿಕೊಡುವ ಎಷ್ಟೋ ಕಡೆಗೆ. ಈ ನಾನು ಹೊಸದಾಗಿ ಮದುವೆ ಆದ 2005ರಲ್ಲಿ ಮದುವೆ ಆದಾಗ ಹೆಂಡತಿ ಹೆಸರು ಹೇಳ್ರಿ ಅಂದಾಗ ನಾವು ಗಣಿತವನ್ನು ಉಪಯೋಗಿಸಿ ಹೇಳ್ತಕ್ಕಂಥದ್ದಿದೆ. ಈ ಉದಾಹರಣೆಗೆ ನೀವು ಕೂಡ ಹೇಳ್ಬೋದು, 3 × 3 = 9, ಮೈ ವೈಫ್ ನೇಮ್ ಇಸ್ ಫೈನಲ್. ಈ ಟೈಪ್ ಗಣಿತವನ್ನು ಉಪಯೋಗಿಸ್ಕೊಂಡು ಹೇಳ್ತಕ್ಕಂಥ. ಆಮೇಲೆ ಪ್ರತಿ ದಿವಸ ನಾವು ಗಣಿತ ಇಲ್ಲದೆ ಬದುಕೇ ಇಲ್ಲ. ಅದಕ್ಕೆ ಪ್ಲೇಟೋ ಅವರು ತಮ್ಮ ಮನೆಗೆ ಬರುವಂತ ಅತಿಥಿಗಳಿಗೆ ಬೋರ್ಡ್ ಹಾಕ್ತರು. ಪ್ಲೇಟೋ ತಮ್ಮ ಮನೆಯ ಬಾಗಿಲ ಮೇಲೆ ಒಂದು ಬೋರ್ಡ್, ಗಣಿತದ ನಾಲೆಜ್ ಇರದೇ ಇರ್ತಕ್ಕಂಥವ್ರನ್ನ ಪ್ರವೇಶ ಇಲ್ಲ, ಗಣಿತದ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಮ್ಮ ಮನೆಗೆ ಪ್ರವೇಶ ಇಲ್ಲ. ನೋಡಿ ಎಷ್ಟು ಅವರು ನಾಲೆಜ್ ಅನ್ನು ಪಡೆದಿರ್ಬೋದು ಅವತ್ತು. ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಇವತ್ತು ನಾವು ಗಣಿತವನ್ನು ಎಷ್ಟು ಸುಲಭವಾಗಿ ಕಲಿಸಬಹುದು ಅಂದ್ರೆ, ಮೊನ್ನೆ ನಾವು ಇದೇ 2ನೇ ತರಗತಿ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಟೀಚರ್ ಪಾಠ ಮಾಡ್ತಿದ್ರು. 1 + 1 = ಎಷ್ಟು ಅಂತ ಕೇಳಿದ್ರು. ನಾನು ಅಬ್ಸರ್ವೇಷನ್ ಕೂತಿದ್ದೀನಿ, ಟೀಚರ್ ಪಾಠ ಮಾಡ್ತಾ ಇದ್ದೀನಿ. 1 + 1 = ಎಷ್ಟು, 2 ಮೇಸ್ ಅಂತ ಅಂದ್ರ ಮಕ್ಕಳು. 1ಕ್ಕೆ 1 ಕೂಡ್ಸಿದ್ರೆ 2 ಮೇಸ್. ಒಂದು ಮಗು ಪಕ್ಕದಲ್ಲೇ ಕೂತಿತ್ತು, ಅದಕ್ಕೆ 2ಕ್ಕೆ 2 ಕೂಡ್ಸಿದ್ರೆ ಎಷ್ಟು ಅಂತ ಕೇಳಿದ್ಲು.
ಆ ಹುಡುಗಿ 3 ಮೇಸ್ ಅಂತಂದು. 2ಕ್ಕೆ 2 ಕೂಡಿಸಿದ್ರೆ 4 ಅನ್ನೋದು ಮಗುವಿಗೆ ಗೊತ್ತಿದೆ. ಆದ್ರೆ ಆ ಕ್ಷಣದಲ್ಲಿ ಮಗು ತಪ್ಪು ಉತ್ತರ ಹೇಳಿದೆ. ಕಾರಣ ಏನಂದ್ರೆ ಭಯ. ಯಾಕೆ ಭಯ ಅಂತಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಆ ಮಗು ತಪ್ಪು ಉತ್ತರ ಹೇಳಿದಂತ ಮಗುವಿಗೆ ಆ ಕಡೆಗೆ ಲಕ್ಷ್ಯ ಇರಲಿಲ್ಲ. ಅದೇನ್ ಮಾಡಿ ಕೇಳಿದ ತಕ್ಷಣ ಪಕ್ಕದಲ್ಲಿ ಹುಡುಗ ನಿನಗ ಅಂತ ಅವಾಗ ಭಯಗೊಂಡು ಏನ್ ಮಾಡ್ತೀನಿ, ಅವಾಗ ತಪ್ಪು ಉತ್ತರ ಹೇಳಿದೆ ಅಂತೇಳಿ ಮತ್ತೆ ಶಿಕ್ಷಕರು ಏನಾದ್ರು ಆ ಮಗುವಿಗೆ ಭಯಪಡಿಸಿದ್ರೆ ಮುಂದೆ ಆ ಮಗು ಏನಪ್ಪಾ ಅಂದ್ರೆ ಇದು ಕಷ್ಟ ಇದೆ ಅನ್ನುವಂಥದ್ದನ್ನ ಆಳವಾಗಿ ಕುಂತು ಬಿಡುತ್ತೆ. ಒಂದ್ಸಾರಿ ಹೀಗೆ ನಾವು ಗಣಿತವನ್ನ ಏನ್ ಮಾಡ್ಬೇಕಂದ್ರೆ ಸುಲಭವಾಗಿ ಕಲಿಸ್ತಾ ಹೋಗ್ಬೇಕು. ನಾನು ಇಲ್ಲಿ ನಮಗೆ ಬೋರ್ಡ್ ಚಾಕ್ಪೀಸಿದ್ರೆ ನಾನು ಇನ್ನ ಚೆನ್ನಾಗಿ ಹೇಳ್ಬೋದು ಇದ್ರ ಬಗ್ಗೆ. ಈ ರಾಮಾನುಜನ್ ನಂತರ ಕಾಪ್ರೆ ಅಂತಕ್ಕಂಥ ಒಬ್ಬ ಗಣಿತಜ್ಞ ಬರ್ತಾನೆ ಮಹಾರಾಷ್ಟ್ರ ಸರ್. ಅವಾಗ ಹೇಳಿರ್ತಕ್ಕಂಥ ಅಂಶಗಳೆಲ್ಲ ನೋಡು. ಇವತ್ತು ಈ ರಾಷ್ಟ್ರೀಯ ರಾಷ್ಟ್ರೀಯ ಗಣಿತ ದಿನಾಚರಣೆ ಏನ್ ಮಾಡಿದ್ರಲ್ರಿ, ಬಹಳ ಸಂತೋಷ ನಮಗೆ. ಯಾಕಂದ್ರೆ ಗಣಿತದ ಬಗ್ಗೆ ಮಗುವನ್ನ ಗಣತೀಕರಣಕ್ಕೆ ಒಳಪಡಿಸ್ತಕ್ಕಂಥದ್ದು ಅಂತ ಒಂದು ಮಾತು ಬರ್ತದೆ. ಗಣತೀಕರಣದ ಭಾವನೆಗಳನ್ನು ಮಗು ಬೆಳೆಸ್ಕೋಬೇಕು ಅನ್ನುವಂಥದ್ದು. ಆ ಗಣತೀಕರಣದ ಭಾವನೆಗಳನ್ನ ಬೆಳೆಸ್ಬೇಕಾದ್ರೆ ಮಗುವಿಗೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು. ಮಗು ಆಸಕ್ತಿಯಿಂದ ಸಂತೋಷದಿಂದ ಕಲಿತಾಗ ಮಾತ್ರ ಅದು ಗಣಿತವನ್ನ ಅಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದ್ಸಲ ಏನಾಗುತ್ತೆ, ಇನ್ನು ರಾಮಾನುಜನ್ ಅವ್ರಿಗೆ ಅಲ್ಲೇನು ಕೆಲಸವನ್ನು ಮಾಡ್ತಾ ಹೋದಾಗ ಅವ್ರಿಗೆ ಆರಾಮ, ಕೊನೆಗೆ ಅವರು ಟ್ಯೂಬರ್ಕ್ಯುಲೋಸಿಸ್ ಆಗಿತ್ತು, ಬೇರೆ ಹಿಂಗೆಲ್ಲ ಆಗಿ ಡೆತ್ ಆದ್ರು ಅಂತ ಕೇಳಿ ಅವ್ರಿಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ ಇರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ಹಾರ್ಡಿ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾರ್ಡಿ ಅವರು ಹಾಸ್ಪಿಟ್ಲ್ ಬರುವಾಗ ಹಾರ್ಡಿ ಅವರು ತಂದಿರುವಂತ ಕಾರ್ ಇತ್ತಲ್ಲ ಟ್ರ್ಯಾಕ್ಸ್, ಅದ್ರ ನಂಬರು 1729 ಇತ್ತು. 1729 ಇದು ಯಾವ ಸಂಖ್ಯೆಗಳ ವರ್ಗ ಆಗುತ್ತಾ ಘನ ಆಗುತ್ತಾ, ಎಷ್ಟು ಸಂಖ್ಯೆಗಳಿಂದ ಇದು ಮಾಡ್ಬೋದು ಅಂತೇಳಿ ಹಾರ್ಡಿ ಅವರು ಲೆಕ್ಕ ಹಾಕ್ತಾ ಅವ್ರ ಹಾಸ್ಪಿಟಲ್ ಒಳಗಡೆ ಬಂದಿರ್ತಾರೆ. ಬಂದ ರಾಮಾನುಜನ್ವ್ರಿಗೆ ಮಾತಾಡಿಸ್ತಾರೆ, ಹೇಗಿದ್ದೀರ ಮಾತಾಡ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಿ ಹೇಳ್ತಾರೆ. ಅವಾಗ ಹಾರ್ಡಿ ಅವರು ಆ ವಿಚಾರದಲ್ಲಿ ಇರ್ತಾರಲ್ಲ, ಅವಾಗ ಇವರೇ ಕೇಳ್ತಾರ, ಯಾರು ರಾಮಾನುಜನ್ ಏನ್ರಿ ಮುಖ ಸಪ್ ಮಾಡಿರಲ್ಲ ಯಾಕೆ ಸರ್ ಅಂತ ಕೇಳ್ತಾರೆ. ಇಲ್ಲ, ನಾನು ಬರ್ಬೇಕಾದ್ರಾಗ ನನ್ನ ಟ್ಯಾಕ್ಸ್ ನಂಬರ್ 1720 1729 ಇತ್ತು. ಏನ್ರಿ ಒಳ್ಳೆ ಲಕ್ಕಿ ನಂಬರ್ ಅದು, ಒಳ್ಳೆ ಲಕ್ಕಿ ನಂಬರ್ ಅದು. 2 ಘನಗಳ ಮೊತ್ತವನ್ನ 2 ರೀತಿಯಲ್ಲಿ ಬರಿಬೇಕಾಗಿರುವಂತ ಜಗತ್ತಿನ ಏಕೈಕ ಸಂಖ್ಯೆ ಅಂತ. ನೋಡಿ, ತನಗ ಆರಾಮಿಲ್ಲ, ಅಷ್ಟು ಆರಾಮಿಲ್ಲದ ಮಲ್ಕೊಂಡಂತ ಮನುಷ್ಯ, ದೇಹ ಕ್ಷೀಣಿಸಿದ್ರು ಅದ್ರೊಳಗ ಅಂತ ಹುಷಾರಿಲ್ಲದಂತ ಮನುಷ್ಯ, ಬೆಡ್ ಮೇಲಿರುವಂತ ಮನುಷ್ಯ ಒಂದು ಸಂಖ್ಯೆನ ಹೇಳಿದ ತಕ್ಷಣ ಆ ಸಂಖ್ಯೆ 2 ಘನಗಳ ಮೊತ್ತದ ಸಂಖ್ಯೆ 2 ರೀತಿಯಲ್ಲಿ ಬರಿಬೇಕಾಗಿರ್ತಕ್ಕಂಥ ಒಂದು ಏಕೈಕ ಸಂಖ್ಯೆ ಅಂತ ಹೇಳಿದವ. ಅಂದ್ರೆ 1729 ಸರ 9ರ ಘನ 9ರ ಘನ 729, 10ರ ಘನ 1000. ಅದೇ ರೀತಿ 1ರ ಘನ 1, 12ರ ಘನ 1728. ಇವು ಈ 2 ಘನ ಸಂಖ್ಯೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬರೆಯುವಂತ ಒಂದು ಸಂಖ್ಯೆ ಇದೆ. ಆನಂತರ ಬೇರೆ ಗಣಿತಜ್ಞರೆಲ್ಲ ಮತ್ತೆ ಕಂಡ್ಕೋತಾ ಹೋಗ್ತಾರ. ಬೇರೆ ಬೇರೆ ಸಂಶೋಧನೆ ಸಾಕಷ್ಟು ಆಗಿದೆ ಇದು ಇವತ್ತು. ಮೊನ್ನೆ ನಾನು ನಮ್ಮ ಮನೆಯಲ್ಲಿ ಕುಂತಾಗ ವರ್ಗ ಸಂಖ್ಯೆ, ಈ ಕೊಟ್ಟಿರುವಂತ ದತ್ತ ಸಂಖ್ಯೆ ಇದೆ ಸರ್, ಕೊಟ್ಟಿರುವಂತ ಸಂಖ್ಯೆ ವರ್ಗ ಸಂಖ್ಯೆನಾ ಅಥವಾ ವರ್ಗ ಸಂಖ್ಯೆಗಿಂತ ದೊಡ್ಡದಿದೆಯಾ, ವರ್ಗ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಇದೆ ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿಬಹುದಂತ ನನ್ನ ಮಗ 8ನೇ ಕ್ಲಾಸ್ ಓದ್ತಕ್ಕಂಥ ಮಗ ಮೊನ್ನೆ ಒಂದು ಭಾಗಾಕಾರ ವಿಧಾನವನ್ನು ಮಾಡ್ಕೊಂಬಂದು ನಮ್ ಬುಕ್ಕಲ್ಲಿ ಇಲ್ಲ ಪೋಸಿದ ನಮ್ ಸರ್ ಹೇಳಿಲ್ಲ, ನಾನೇ ಒಂದ್ ಮಾಡ್ತಾ ಇದ್ದೀನಿ. ಖುಷಿ ಆಯ್ತು ನಮಗೆ. ಹೀಗೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಆಸಕ್ತಿಯನ್ನ ಬಿತ್ತಬೇಕು. ಆಸಕ್ತಿಯನ್ನು ಹುಟ್ಟಿದಾಗ ಈ ಗಣಿತ ಅನ್ನೋದು ಸರ, ಇದರಲ್ಲಿ ಕುತೂಹಲ ಇದೆ, ಬಹಳಷ್ಟು ಕುತೂಹಲಗಳು. ಈ ಗಣಿತದಲ್ಲಿ ಎಷ್ಟು ನಾವು ಕಲ್ತರೂ ಕೂಡ ಕಡಿಮೆನೆ ಅಂತ ಒಳ್ಳೆಯ ಒಂದು ಅಂಶಗಳನ್ನ, ಪ್ರಮುಖ ಅಂಶ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು, ಸ್ವಾಮಿ ವಿವೇಕಾನಂದ ಅವರು ಈ ಮಾತನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ, ಮಕ್ಕಳಲ್ಲಿ ಹುದುಗಿರುವಂತ ವಿಶೇಷವಾದಂತ ಜ್ಞಾನವನ್ನು ಹೊರತೆಗೆತಕ್ಕಂಥದ್ದು ಶಿಕ್ಷಣ. ಹೌದು. ಅಂತ ಶಿಕ್ಷಣದಿಂದ ಇಂಥ ನಮ್ಮ ಮಕ್ಕಳೆಲ್ಲ
ಹೊರಗಡೆ ಬರ್ತಾಗ 7ನೇ ಕ್ಲಾಸಿನ ಮಗು ಒಂದು ಫಾರ್ಮುಲಾ ಕಂಡಿಡ್ತಕ್ಕಂಥದ್ದಿದೆ ಇವತ್ತು ನಾವು ನೋಡಿದ್ವಿ. ಹೌದು. ಗಾಂಧೀಜಿಯವರು ಏನ್ ಹೇಳ್ತಾರೆ, ಮಗುವಿನ ಮನಸ್ಸು, ದೇಹ, ಆತ್ಮಗಳ ಪ್ರಮುಖ ಅಂಶಗಳನ್ನ, ವಿಷಯಾಂಶಗಳನ್ನ ಹೊರಹೊಮ್ಮಿಸ್ತಕ್ಕಂಥದ್ದೇ ಶಿಕ್ಷಣ ನೋಡಿ. ಅವನ್ನೆಲ್ಲ ತಜ್ಞರು ಹೇಳಿರುವಂಥ ಯುಕ್ತಿಗಳನ್ನು ನೋಡಿದಾಗ ನಮಗನಿಸ್ತದೆ ಇವತ್ತು ಈ ರಾಷ್ಟ್ರೀಯ ಗಣಿತ ದಿನಾಚರಣೆ ದಿವಸ ನಾವು ಮಕ್ಕಳನ್ನ ಒಬ್ಬ ತಾಯಿಯ ರೀತಿಯಲ್ಲಿ ನಾವು ನೋಡ್ಬೇಕು. ಮಕ್ಕಳನ್ನ ಒಬ್ಬ ತಾಯಿಯ ರೀತಿಯಲ್ಲಿ ನಾವು ನೋಡಿ ಮಕ್ಕಳನ್ನ ನಾವು ಬಹಳ ಮುದ್ದು ಮಾಡಿ, ಇವತ್ತು ಒಂದು ಮಗುವಿಗೆ ಎಲ್ಲಾ ಮಕ್ಕಳು ಎಲ್ಲ ರೀತಿಯಿಂದ ಸಾಧನೆ ಮಾಡಕ್ ಆಗೋದಿಲ್ಲ. ಮಕ್ಕಳ ಆಸಕ್ತಿಗೆ ಆದ್ರೆ ಆಸಕ್ತಿಯನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನ, ಆ ಪ್ರೇರಣೆ ನೀಡ್ತಕ್ಕಂಥ ಕೆಲಸವನ್ನ ನಮ್ಮ ಶಿಕ್ಷಕರು ಪಾಲಕರಲ್ಲಿ ನಾವು ಖಂಡಿತ ಸರ್. ಅದಕ್ಕೆ ಈ ಭಯ ಹೋಗ್ಲಾಡ್ಬೇಕಾಗಿದೆ. ಗಣಿತ ಅಂತಕ್ಕಂಥ ಕಷ್ಟದ ಕೆಲಸ, ಕಷ್ಟದ ಕಡೆಲೇ ಅಲ್ಲ, ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದ್ಬಿಟ್ಟಿದಾರೆ ಸರ್. ಗಣಿತ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ ಅನ್ನುವಂಥದ್ದು. ಎಷ್ಟು ಸೌಂದರ್ಯ ಇದೆ ಸರ್. ಇವತ್ತು ನಾಣ್ಯಗಳು ತಗೊಳ್ರಿ, ಒಂದು ಮನೆಯಲ್ಲಿ ವಸ್ತುಗಳ ತಗೊಳ್ರಿ, ನಿಸರ್ಗದಲ್ಲಿ ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಗಣಿತ ಬೇಕು. ಗಣಿತದ ಆಕೃತಿಗಳನ್ನ ನಾವು ಪ್ರತಿನಿಧಿಸ್ತೀವಿ. ಇವತ್ತು ಒಂದು ಟೀ ಮಾಡ್ಬೇಕಂತ ತಗೋರಿ, ಯಾರು ಹೋಗಿ ಕಲ್ತಿನ್ ಬಾ ಅಂತ 100 ml ನೀರನ್ನ ಅಳತೆ ಮಾಡಿ ಹಾಕಲ್ಲ. ಇಲ್ಲ, ಅವಾಗ ಮಗುವಿಗೆ ನಾವು ಯಾಕೆ ಹಾಕಲ್ಲಪ್ಪ ಅಂದ್ರೆ ಮಗುವಿಗೆ ನಾವು ಕಲಿಸಿದೀವಿ ಅಂದಾಜು ಬೆಲೆ ಬಗ್ಗೆ. ಆ ಅಂದಾಜು ಬೆಲೆಯ ಬಗ್ಗೆ ಕಲ್ತಿರುವಂತ ಮಗು ಇವತ್ತು ಚಾ ಟೀ ಅನ್ನ ಚೆನ್ನಾಗಿ, ಇವತ್ತು ಅನುಪಾತಗಳಿವೆ, ಆ ಸಮತ್ವತೆ ಬಗ್ಗೆ ಕಲಿಸಿದೀವಿ ಸರ್. ಒಬ್ಬ ರೋಡಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಮನುಷ್ಯ ಫ್ರೂಟ್ ಸಲಾಡ್ ಮಾಡ್ತಾನೆ. ಆ ಫ್ರೂಟ್ ಸಲಾಡ್ ಮನುಷ್ಯನಿಗೆ ಗೊತ್ತಿದೆ ಅನುಪಾತಗಳ ಬೆಲೆ, ಅನುಪಾತದ ರೀತಿ ಗೊತ್ತಿದೆ, ಎಷ್ಟು ಪ್ರಮಾಣದಲ್ಲಿ ನಾನು ಹಾಕ್ಬೇಕನ್ನುವಂಥದ್ದು. ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಗಣಿತಕ್ಕೆ ಸಂಬಂಧಪಟ್ಟಂಥದ್ದನ್ನ ಕೊಡಬೇಕು. ನಾನು ಮಕ್ಕಳಿಗೆ ಒಬ್ಬ ಶಿಕ್ಷಕನಾಗಿ, ಮಕ್ಕಳಿಗೆ ಒಬ್ಬ ಗಣಿತದ ಶಿಕ್ಷಕನಾಗಿ ವಿಶೇಷವಾಗಿ ಗಣಿತದಲ್ಲಿ ನಾವು ಸಾಕಷ್ಟು ಮಕ್ಕಳಿಗೆ ಬೇರೆ ಬೇರೆ ಸ್ಟೋರಿಗಳನ್ನು ಹೇಳ್ತೀವಿ. ಚಿಕ್ಕ ಸಣ್ಣ ಸಣ್ಣ ಸ್ಟೋರಿಗಳು ಇವತ್ತು ಸಂಕ್ಷಿಪ್ತವಾಗಿ ಒಂದು ಹೇಳ್ಬೇಕನ್ನಿಸ್ತದೆ. ಖಂಡಿತ ಸರ್. ಓಕೆ ಸರ್. ಇಬ್ರು ಅಣ್ಣ ತಮ್ಮ ಇರ್ತಾರ ಸರ್. ಇಬ್ರು ಅಣ್ಣ ತಮ್ಮ ಇರ್ತಾರ, ಇಬ್ರು ಕುರಿ ಕಾಯ್ತಿರ್ತಾರ. ಅಣ್ಣ ಸ್ವಲ್ಪ ಮನೆ ಕಡೆಗೆ ಯಾವ್ದಾದ್ರು ಫಂಕ್ಷನ್, ಮದುವೆ ಕಾರ್ಯಕ್ರಮಗಳಿದ್ರೆ ಹೋಗಿ ಬರ್ತಿರ್ತಾನೆ. ನಾನು ಮಾತ್ರ ಕಂಟಿನ್ಯೂಸ್ ಕುರಿ ಕಾಯ್ತಿರ್ತೀನಿ. ಹೀಗೆ ಹೋಗ್ತಿರ್ಬೇಕಾದಾಗೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಆ ತಮ್ಮನ ಸ್ನೇಹಿತರು ಅಂತಾರೆ, ಅಲ್ಲೋ ನಿಮ್ಮ ಅಣ್ಣ ಬರೇ ಮದುವೆ ಫಂಕ್ಷನ್ ಹೋಗ್ತಾರ, ನೀನ್ ನೋಡಿ ಬರೇ ಕುರಿ ಕಾಯ್ತೀವಿ, ಯಾಕೆ ನೀನು ಒಟ್ಟಿಗೆ ಇದೆಯಾ, ಅವನ ಅಷ್ಟೆಲ್ಲ ಚೈನಿ ಮಾಡ್ತಾನೆ, ನೀನ್ ಯಾಕೆ ಮಾಡ್ಬಾರ್ದು ಅಂತೇಳಿ ಕಿವಿ ಕಟ್ಟಿದ್ದ. ಅವಾಗ ಆ ಹುಡುಗ ಏನಂತಾನೆ, ಮರುದಿವ್ಸ ಅವ್ರ ಅಣ್ಣ ಬರ್ತಾನೆ. ಬಂದಾಗ, ಅಣ್ಣ ನನಗೆ ಪಾಲ್ ಕೊಡ್ಬೇಕು, ನಾನು ಬೇರೆ ಆಗ್ತೀನಿ ಅಂತ. ಅಣ್ಣನಿಗೆ ಏನದ, ಆಯ್ತಪ್ಪ ನಾನೇನಿಲ್ಲ, ಇದಕ್ಕೆ ಯಾರು ಹಿರಿಯರು ಬೇಡ, ಯಾಕಂದ್ರೆ ಅಣ್ಣನೇ ಹಿರಿಯತನ ಮಾಡ್ತಿರ್ತಾನ ಊರಾಗ, ನಾವೇ ಹಂಚ್ಕೊಂಡ್ಬಿಡೋಣ, ನಾವೇ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯ್ತು ಅಂತ ತಮ್ಮ ಹೇಳ್ತಾನೆ. ಅವಾಗ ಒಂದು ಮಾತನ್ನ ಅಣ್ಣ ಹೇಳ್ತಾನೆ, ಈಗೇನ್ ಕುರಿ ಹಿಂಡದವಲ್ಲ, ಈ ಕುರಿ ಹಿಂಡನ್ನ ಅಲ್ಲಿ ಮುಂದೆ ಕಾಣ್ತಕ್ಕಂತ ಏನು ಮರ ಇದೆಯಲ್ಲ, ಮರದ ಕಡೆ ಹೊಡೆದ್ಬಿಡೋಣ. ಆ ಮರದ ಬಡ್ಡಿ ಏನಿದೆಲ್ಲ, ಮರದ ಬಡ್ಡಿ ಪಕ್ಕದಲ್ಲಿ ಮರದ ಬಲಗಡೆ ಹೋಗ್ತಕ್ಕಂತ ಕುರಿಗಳು ನನಗ, ಮರದ ಎಡಗಡೆ ಹೋಗ್ತಕ್ಕಂಥ ಕುರಿಗಳು ನಿನಗ. ತಮ್ಮ ಅದಕ್ಕೆ ಒಪ್ಕೊಳ್ತಾನೆ. ಇಬ್ರು ಕೂಡ ಕುರಿಗಳನ್ನ ಹೊಡಿತಾರ. ಕುರಿಗಳನ್ನ ಹೊಡೆದಾಗ ಆ ಗಿಡದ ಬಲಗಡೆ ಹೋಗ್ತಕ್ಕಂಥವು ಅಣ್ಣ ತಗೊಂತಾನೆ, ಗಿಡದ ಎಡಗಡೆ ಹೋಗ್ತಕ್ಕಂಥ ತಮ್ಮ ತಗೊಂತ. ಇಬ್ರು ತಮಗ್ ಬಂದಿರುವಂತ ಕುರಿಗಳನ್ನ ಕೌಂಟ್ ಮಾಡ್ತಾರ. ಕೌಂಟ್ ಮಾಡಿದಾಗ ಅಣ್ಣನಿಗೆ ಕಡಿಮೆ ಬಂದಿರ್ತದೆ, ತಮ್ಮನಿಗೆ ಜಾಸ್ತಿ. ಅವಾಗ ಅಣ್ಣ ಏನಂತ, ನಾವು ತಮ್ಮ ಇಬ್ರು ನಾವು ಅಣ್ಣ ತಮ್ಮ, ಒಂದು ಕುರಿ ನೀ ಕೊಟ್ಬಿಡಪ್ಪ, ಇಬ್ರಿಗೆ ಈಕ್ವಲ್ ಸಮ ಹಾಕುವ. ಅವಾಗ ತಮ್ಮ ಏನಂತಾನ, ಇಲ್ಲ ನಾನ್ ಸಣ್ಣವ, ನಾನೇ ಬಹಳ ದಿವಸದಿಂದ ಕಾದಿದ್ದೀನಿ, ನೀನ ಒಂದ್ ಕುರಿ ನನಗ್ ಕೊಟ್ಬಿಡು, ಅಂದ್ರೆ ನನಗ್ ಡಬಲ್ ಹಾಕೋ. ಹಾಗಾದ್ರೆ ಕುರಿಗಳು ಎಷ್ಟಿದ್ವು, ಅಣ್ಣನಿಗೆ ಎಷ್ಟು ಕುರಿಗಳು ಬಂದು, ತಮ್ಮನಿಗೆ ಎಷ್ಟು ಕುರಿಗಳು ಬಂದು, ಇದನ್ನ ನಾನು ಮಕ್ಕಳಲ್ಲಿ ಹೇಳ್ತೇವೆ. ಅವಾಗ ಈ ಪ್ರಶ್ನೆಯನ್ನು ಕೇಳಿದಾಗ ಮಕ್ಕಳಲ್ಲಿ ಏನಾಗ್ತದಪ್ಪ ಅಂದ್ರೆ, ಯೋಚನೆ ಮಾಡ್ತಕ್ಕಂಥ, ವಿಚಾರ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ, ಆ ಪ್ರಶ್ನೆಯನ್ನ ಹುಡುಕುವಂತ ಎಷ್ಟು ಮೌಲ್ಯಗಳನ್ನ ನೋಡ್ರಿ. ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಆ ಉತ್ತರ ಸರಿಯಾ ತಪ್ಪ ಅನ್ನುವಂಥದ್ದನ್ನ ಕಂಡುಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಮೌಲ್ಯಗಳು
ಆ ಒಂದೇ ಒಂದು ಸಣ್ಣ ಒಂದು ಘಟನೆಯಿಂದ ಆ ಒಂದು ಸಣ್ಣ ಕಥೆಯಿಂದ ಅವು ಸಮಾಭ್ಯಾಸಗಳ ಆಧಾರದ ಮೇಲೆ ಒಂದು ಸಣ್ಣ ಕಥೆಯಿಂದ ಮಕ್ಕಳಲ್ಲಿ ಯೋಚನಾ ಮೌಲ್ಯ, ಆಲೋಚನಾ ಶಕ್ತಿ, ತಾರ್ಕಿಕ ಶಕ್ತಿ, ವೈಜ್ಞಾನಿಕ ಶಕ್ತಿ, ಎಲ್ಲವನ್ನ ಯೋಜನಾ ಶಕ್ತಿ, ಸಂಶ್ಲೇಷಣಾ ಶಕ್ತಿ, ವಿಶ್ಲೇಷಣಾ ಶಕ್ತಿ, ಇಷ್ಟೆಲ್ಲ ಮೌಲ್ಯಗಳನ್ನ ಬೆಳೆಸಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅಂತ ಹಲವು ಉದಾಹರಣೆಗಳನ್ನ ಮಕ್ಕಳಿಗೆ ನಾವು ಹೇಳ್ತಾ ಬರೋದ್ರಿಂದ ಮಕ್ಕಳು ಕೂಡ ನಮ್ಮನ್ನ ಬಹಳ ಅರ್ಥಕೊಳ್ತವು. ಹಾಗಾಗಿ ತಾವು ಹೇಳೋದ್ರಲ್ಲಿ ಸತ್ಯ ಇದೆ ಸರ್. ಹೀಗೆ ತಾವು ಕಥೆಗಳ ಮೂಲಕ ಮಕ್ಕಳಲ್ಲಿ ಭಯವನ್ನು ತೊಲಗಿಸಿ ಸರಳವಾಗಿ ಈ ರೀತಿ ಹೇಳೋದ್ರಿಂದ ಗಣಿತ ಕಬ್ಬಿಣದ ಕಡಲೆ ಆಗಲ್ಲ, ಕಡಲೆ ಹೂರಣವಾಗಿ ಹೋಳಿಗೆ ಆಗುತ್ತಿದೆ ಅನ್ನೋದ್ರಲ್ಲಿ ಖಂಡಿತ ಸರ್. ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ನಾವು ಸ್ವಲ್ಪ ಮನಸ್ಸು ಮಾಡಬೇಕು, ಮಾಡಿ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಹೇಳಿದಾಗ ಇನ್ನೊಂದು ಏನಾಗ್ತದೆ, ದೋಷ ಕಲಿಕೆ ಕೆಲವೊಬ್ಬರಲ್ಲಿ ಕಂಡು ಬರ್ತದೆ. ಇಬ್ರು ಗಂಡ ಹೆಂಡತಿ ಒಂದು ಸಣ್ಣ ಸ್ಟೋರಿ. ಗಂಡ ಹೆಂಡತಿ ಹತ್ರ 250 ರೂಪಾಯಿ ಸಾಲ ಇಸ್ಕೊಂಡಿರ್ತಾನ. ಮತ್ತೆ ಒಂದು 4 ದಿವಸ ಆದ್ಮೇಲೆ ಹೆಂಡತಿ ಕೇಳಿದ್ರು, ಇಲ್ಲ ಮತ್ತೆ ನಾನು ದುಡ್ಡು ಬಂದ್ಮೇಲೆ ಕೊಡ್ತೀನಿ, ಇನ್ನೊಂದು 250 ರೂಪಾಯಿ ಕೊಡೋನು. ಆಯ್ತು ಅಂತ ಹೆಂಡತಿ ಕೊಡ್ತಾಳೆ. ಇಸ್ಕೊಂಡಾದ್ಮೇಲೆ ಗಂಡ ಒಂದು ವಾರ ಆಗ್ತದೆ, ದುಡ್ಡು ವಾಪಸ್ ಕೊಡಲ್ಲ. ಅವಾಗ ಹೆಂಡತಿ, ಏನ್ರಿ ನನ್ನ ಹತ್ರ ಸಾಲ ಇಸ್ಕೊಂಡ್ರಿ, 2 ಸರಿ ಇಸ್ಕೊಂಡಿದ್ರಿ ಸಾಲ, ನನಗೆ ನನ್ನ ದುಡ್ಡು ವಾಪಸ್ ಕೊಡಿ. ಆಯ್ತು ಮರೈತಿ, ನೀನು ಕೊಟ್ಟಿರುವಂತ ಸಾಲ ಎಷ್ಟು ಅಂತ. 4100 ರೂಪಾಯಿ ಅಂತ. 4100 ರೂಪಾಯಿ ಅಂತ ಗಾಬರಿ ಆಗ್ಬಿಡ್ತಾನೆ ನೀವು. ನಾನು ಇಸ್ಕೊಂಡಿರೋದು 500 ರೂಪಾಯಿ. 4100 ಹೇಳ್ತಾವಲ್ಲ. ಬೇಡಪ್ಪ, ನಿನ್ ಸಾಲನ ಬೇಡ ನನಗೆ, ತಗೊಂಡ್ 400 ರೂಪಾಯಿ ಅಂತ 400 ರೂಪಾಯಿ ಕೊಟ್ಬಿಡ್ತಾನೆ. ನನ್ನ ಹತ್ರ 400 ತಗೊಳಂತ ಕೊಟ್ಬಿಡ್ತಾನೆ. ಅವಾಗ 400 ರೂಪಾಯಿ ತಗೊಂಡಿರೋದಂತ ಹೆಂಡತಿ ಅವಾಗ ತಗೊಂಡ್ಬಿಟ್ಟು ಆದ್ಮೇಲೆ ಅವಾಗ ಗಂಡ ಕೇಳ್ತಾನೆ, ಇನ್ನೆಷ್ಟು ಕೊಡ್ಬೇಕು ನಾನು, 100 ರೂಪಾಯಿ ಕೊಡ್ಬೇಕಂತ ಹೇಳ್ತಾನೆ. ಅಲ್ಲಿ ಏನಾಯ್ತು, ಯಾಕೆ ಹಂಗೆ ಹೇಳಿದ್ಲು ಅಂದ್ರೆ, ದಶಕ ಸಹಿತ ಸಂಕಲನ ಕ್ರಿಯಾ ಅವ್ರಿಗೆ ಆ ಹೆಂಡತಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ಹೇಳಿಕೊಡುವಾಗ ದೋಷದ ರೀತಿಯಲ್ಲಿ ಹೇಳ್ಕೊಡ್ಬಾರ್ದು, ತಪ್ಪು ಕಲಿಕೆ ಆಗ್ಬಾರ್ದು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಸರ್. ಹೀಗೆ ಆದ್ರೆ 100 ರೂಪಾಯಿ ವಾಪಸ್ ಕೊಡಂದಾಗ ಮತ್ತೆ ಖುಷಿ ಆಗ್ತದೆ ನಮ್ಗೆ. ಮೊದಲು ಹೇಳಿದ್ರೆ 4100 ರೂಪಾಯಿ ಅಂದ್ರೆ ಏನ್ ಮಾಡ್ತಾರೆ, 0 5ಕ್ಕೆ 5 ಕೂಡಿ 10 ಬರೆದಿದ್ದಾಳೆ, 2ಕ್ಕೆ 2 ಕೂಡಿ 4 ಬರೆದ. ಹಾಗಾಗಿ 4100 ಆಗಿದೆ. ಈ ಕಡೆಯಿಂದ ಕಳೆದಿದ್ದಾಳೆ 4100ಕ್ಕೆ 4 ಕೆಳ 4 ಬರೆದು 1 ಕೆಳ 0 1 ಕೆಳ 1 0 ಬರೆದ್ಬಿಟ್ಟು ಈ ಕಡೆಯಿಂದ ಕಳೀತಾ ಹೋಗಿದ್ದಾಳೆ 100 ಅಂದ್ರೆ ಆ ದಶಕ ಸಹಿತ ಆ ಒಂದು ಸ್ಥಾನ ಬೆಲೆಯ ಪರಿಕಲ್ಪನೆಯನ್ನು ಮಕ್ಕಳಿಗೆ ನಾವು ಹೇಳ್ಕೊಡು. ಒಂದ್ಸಲಿ ಇನ್ನೊಂದು ಕೊನೆಯದಾಗಿ ಸಮಯ ಭಾಳ ಆಗ್ತದೆ. ಕೊನೆಯದಾಗಿ ಒಂದ್ಸರಿ ಒಬ್ಬ ಶಿಕ್ಷಕರು ಬೇರೆ ಊರಿಗೆ ಹೋಗಿರ್ತಾರೆ. ನಾವೇ ಅನ್ಕೊಳ್ರಿ, 8 ಮತ್ತು 13 2 ಸಂಖ್ಯೆಗಳಿವೆ. ಆ ಮಗುವಿಗೆ ನಾನು ಕೇಳಿದೆ, 8 ದೊಡ್ಡದ 13 ದೊಡ್ಡದ ಅಂತ. ಆ ಹುಡುಗ ಹೇಳದ 13 ದೊಡ್ಡದು. 13 ದೊಡ್ಡದಂತ ಹೇಗೆ ಹೇಳ್ತೀಯ? ಇಲ್ಲ ಸರ್, ಅದು 8ರ ನಂತರ 13 ಬರುತ್ತಾ, ಹಾಗಾಗಿ ನಂತರ ಬರುವಂತ ಸಂಖ್ಯೆಗಳು ದೊಡ್ಡ ಸಂಖ್ಯೆಗಳು. ಹೌದನಪ್ಪ? ಹಂಗಾರ ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ, ನಿಮ್ಮ ತಾಯಿ, ನಿಮ್ ತಂದೆ ತಾಯಿ ಮೊದಲು ಬಂದಾರ, ನೀನ್ ನಂತರ ಬಂದಿಯಲ್ಲ, ಹಂಗಾರೆ ಯಾರು ದೊಡ್ಡವರು? ಈಗ 8ರ ನಂತರ ಬಂದ 13 ಬಂದಿದೆ, ಅದಕ್ಕೆ ದೊಡ್ಡದು. ಹಂಗ ತಂದೆ ತಾಯಿ ಮೊದಲು ಬಂದಾರ, ನೀನ್ ನಂತರ ಬಂದಿದೆ, ಸರಿ ಯಾರು ದೊಡ್ಡದು? ದೊಡ್ಡವರು ಅದ ಬೇರೆ ಸರ್, ಅದ ಬೇರೆ ಇದ ಬೇರೆ ಸರ್. ನೋಡಿ ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ, ಗಣಿತವನ್ನ ಕಲಿಸುವಾಗ ನಾವು ಯಾವುದೇ ರೀತಿ ದೋಷ ಆಗ್ಲಾರ್ದ ಹಾಗೆ ಮಗುವಿನ ಬದುಕನ್ನ ಮಗುವಿಗೆ ನಾನು ಆಗ್ಲೇ ಹೇಳಿದಾಗೆ ಮಗುವಿನ ಕಲಿಕೆ ಏನಾಗ್ಬೇಕಪ್ಪ ಅಂತಂದ್ರೆ, ಈಗ ಇಂಡಕ್ಟಿವ್ ಮೆಥಡ್ ಅಂತ ಒಂದಿದೆ. ಆ ಇಂಡಕ್ಟಿವ್ ಮೆಥಡ್ ಅಲ್ಲಿ ಅಂದ್ರೆ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಹಲವಾರು ಘಟನೆಗಳನ್ನ ಹೇಳ್ತಾ ಒಂದು ಸಿದ್ಧಾಂತಕ್ಕೆ ಬರ್ತದೆ. ಆ ರೀತಿ ನಾವು ಮಾಡಿದಾಗ ಮಗುವಿಗೆ ಗೊತ್ತಿರುವಂತ ವಿಷಯವನ್ನ, ವಸ್ತುಗಳನ್ನ ಇಟ್ಟುಕೊಂಡು ಗೊತ್ತಿಲ್ಲದ ವಿಷಯದ ಕಡೆಗೆ ನಾವು ಹೋದಾಗ ಆ ಮಗು ಸುಲಭವಾಗಿ ಕಲಿತದೆ. ಈಗ ಈ ರೀತಿಯಾಗಿ ನಾವು ಕಲಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಾಗ
ಇವತ್ತು ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಕ್ಕೆ ಸಾರ್ಥಕ. ಜೊತೆಗೆ ಏನಪ್ಪಾ ಅಂತಂದ್ರೆ ಏನ್ ಇವತ್ತು ಶ್ರೀನಿವಾಸ ರಾಮಾನುಜನ್ ಅವರದರೆ ಅವರ ಬದುಕನ್ನ ನಾವೆಲ್ಲರೂ ಓದ್ಬೇಕು. ಕೇವಲ ಮಕ್ಕಳಷ್ಟೇ ಅಲ್ಲ, ಶಿಕ್ಷಕರಷ್ಟೇ ಅಲ್ಲ, ಈ ಸಮುದಾಯ, ಪಾಲಕರು ಎಲ್ಲರೂ ಓದ್ಬೇಕು. ಆ ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ಅವರ ಕೃಷಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅವರ ಒಂದು ಜೀವನ ಚರಿತ್ರೆಯನ್ನ ಕೇವಲ 32 ವರ್ಷಗಳ 1887 ಡಿಸೆಂಬರ್ 22ರಲ್ಲಿ ಹುಟ್ಟಿ 1920 ಏಪ್ರಿಲ್ 29ರಂದು ನಿಧನ ಆಗಿರ್ತಕ್ಕಂಥ ಸುಮಾರು 32.5 ವರ್ಷಗಳ ಕಾಲ ಬದುಕಿ ಇರುವಂತ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲೇ ಒಬ್ಬ ಶ್ರೇಷ್ಠ ಮಾಂತ್ರಿಕ ಗಣಿತ ತಜ್ಞ ಆದ. ಈ ಜಗತ್ತು ಮರೆಯದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಲ್ಪ ವಯಸ್ಸಿನಲ್ಲಿ ಮಹಾನ್ ಸಾಧನೆ ಮಾಡಿದ ಅಂತ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋದಕ್ಕೆ ತಮ್ಮೊಂದಿಗೆ ಈ BG+ ವಾಹಿನಿಯೊಂದಿಗೆ ತಮ್ಮೊಟ್ಟಿಗೆ ನಮ್ಮ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ತಾವು ಮಾಡಿಕೊಟ್ಟಿದ್ದೀರಿ. ನಮ್ಮ ಶಿಕ್ಷಕರು ತಾವು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಖಂಡಿತ ಸರ್. ನಮ್ಮ ವಾಹಿನಿ ಮುಕ್ತ ವೇದಿಕೆ ಕಲ್ಪಿಸುತ್ತೆ. ರಾಮಾನುಜಂ ಅವರ ಜೀವನ ಚರಿತ್ರೆ ಹಾಗೂ ಕೆಲ ಕತೆ ಘಟನೆ ಉದಾಹರಣೆ ಕೊಡುವ ಮೂಲಕ ಗಣಿತ ಬಗ್ಗೆ, ಕಲಿಕಾ ಗುಣಮಟ್ಟದ ಬಗ್ಗೆ ತಾವು ತಿಳಿಸಿಕೊಟ್ರಿ. ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ. ತುಂಬಾ ಧನ್ಯವಾದಗಳು ಸರ್. ಇಲ್ಲಿ ಅವಕಾಶ ನೀಡಿರುವಂತ ಈ ವಾಹಿನಿಯ ಸರ್ವರಿಗೂ ಮತ್ತು ತಾವೆಲ್ಲ ವೀಕ್ಷಣೆ ಮಾಡಿರುವಂಥ ಎಲ್ಲ ವೀಕ್ಷಿಸಿರುವಂಥ ಎಲ್ಲ ಬಂಧುಗಳಿಗೆ, ಈ ಕನ್ನಡ ನಾಡಿನ ಶ್ರೇಷ್ಠ ಮನಸ್ಸುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ಧನ್ಯವಾದಗಳು. ವೀಕ್ಷಕರೇ, ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.